ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮಲ್ಲಿ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಕ್ಷಿತಿಜ್ ಕೆ ಆಚಾರ್ಯ ಅವರನ್ನು ಪರಿಚಯಿಸಲು ಬಯಸುತ್ತೇನೆ. ಕ್ಷಿತಿಜ್ ಕೆ ಆಚಾರ್ಯರವರು ಆಣ್ವಿಕ ಜೀವಶಾಸ್ತ್ರ ಮತ್ತು ಜೈವಿಕ ಮಾಹಿತಿ ಶಾಸ್ತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು 30 ವರ್ಷಗಳ ಸಂಶೋಧನಾ ಅನುಭವವನ್ನು ಹೊಂದಿದ್ದಾರೆ. ವಾರಣಾಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ತಮ್ಮ PhDಯನ್ನು ಪೂರ್ಣಗೊಳಿಸಿದ್ದಾರೆ. ಅಮೆರಿಕಾದ ವರ್ಜೀನಿಯಾ ವಿಶ್ವವಿದ್ಯಾಲಯದಲ್ಲಿ 3.5 ವರ್ಷಗಳ ಪೋಸ್ಟ್ ಡಾಕ್ಟರೇಟ್ ಸಂಶೋಧನೆಯ ನಂತರ 1 ವರ್ಷದ ಕಾಲ ಮುಂಬೈನ ಜೈವಿಕ ತಂತ್ರಜ್ಞಾನ ಸ್ಟಾರ್ಟಪ್ ಕಂಪನಿಯಲ್ಲಿ ಉತ್ಪಾದನಾ ಘಟಕವನ್ನು ಮುನ್ನಡೆಸಿದ್ದಾರೆ. ಇವರು ಶೋಧಕ ಕಂಪನಿಯನ್ನು ಸ್ಥಾಪಿಸಿ 10 ವರ್ಷಗಳ ಕಾಲ ನಿರ್ದೇಶಕರಾಗಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಶೋಧಕ ಕಂಪನಿಯಲ್ಲಿ ಅವರು ಹಲವಾರು ಒಮಿಕ್ಸ್ ಡೇಟಾ ವಿಶ್ಲೇಷಣೆಯ ಯೋಜನೆ ಹಾಗೂ ಕಂಪ್ಯೂಟೇಷನಲ್ ಉತ್ಪನ್ನಗಳ ಬೆಳವಣಿಗೆಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಇದರೊಂದಿಗೆ ಕಂಪನಿಯ ಸ್ವಸಾಮರ್ಥ್ಯ ಕ್ರಮಕ್ಕೆ ಸಹ ರೂಪಿಸಿದ್ದಾರೆ. ಇವರು 2003ರ ಆರಂಭದಿಂದಲೂ ಜೈವಿಕ ಮಾಹಿತಿ ಮತ್ತು ಅನ್ವಯಿಕ ಜೀವ ತಂತ್ರಜ್ಞಾನ ಸಂಸ್ಥೆ IBABಯಲ್ಲಿ ರೋಗ ಮತ್ತು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಜೀನಿಯ ಗುಣ ಅಭಿವ್ಯಕ್ತತೆಯ ನಿಯಂತ್ರಣ ವಿಧಾನಗಳ ಬಗ್ಗೆ ಹೊಸ ಒಳನೋಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಇದರೆಲ್ಲದರ ಜೊತೆ ಆಚಾರ್ಯರವರು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗಾಗಿ ಅನೇಕ ತರಬೇತಿ ಕಾರ್ಯಕ್ರಮಗಳಲ್ಲಿ ವಿನ್ಯಾಸವನ್ನು ನೀಡಿದ್ದಾರೆ ಹಾಗೂ ಈ ಥರ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಈಗ ಡಾಕ್ಟರ್ ಕ್ಷಿತಿಜ್ ಆಚಾರ್ಯರವರನ್ನು ಉಪನ್ಯಾಸ ನೀಡಲು ಸ್ವಾಗತಿಸುತ್ತೇನೆ. ಸೊ ಎಲ್ರಿಗೂ ಧನ್ಯವಾದ ಇಲ್ಲಿ ಬಂದಿರೋರಿಗೆ, ಮತ್ತು ಈ ಅವಕಾಶ ಕೊಟ್ಟಿರುವಂತಹ ಸೈನ್ಸ್ ಗ್ಯಾಲರಿ ಬೆಂಗಳೂರಿನವ್ರಿಗೂ ಬಹಳ ಧನ್ಯವಾದಗಳು. ಸಂಕ್ಷಿಪ್ತವಾಗಿ ಇಲ್ಲಿ ಬರೆದಿಟ್ಟಿದ್ದೇನೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂಥೇಳಿ. ಆದರೆ ಕೆಲವೊಂದು ಸಲ ನಾನು ಆಗ ಹೇಳ್ತಾ ಇದ್ದಾಗೆ ಜೈವಿಕ ತಾಣುಗಳು, ಜೈವಿಕ ಸಂಯುಕ್ತಾಣುಗಳು ಇಂಥ ಹೆಸರುಗಳನ್ನೆಲ್ಲ ಮೊದಲನೇ ಸಲ ಕೇಳುವಾಗ ನನಗೆ ಒಂದೊಂದು ಸಲ ಅನುಭವ ಆಗಿದ್ದಿದೆ. ಸರ್ ದಯವಿಟ್ಟು ಕನ್ನಡದಲ್ಲಿ ಬೇಡ, ಇಂಗ್ಲೀಷಲ್ಲೇ ಮಾತಾಡಿ ಅಂತ. ಹಾಗಾಗಿ ನಿಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಏನಾದರೂ ಡೌಟ್ ಬಂದರೆ ದಯವಿಟ್ಟು ಕೇಳಿ. ಇದು ಮೊದಲು ಟಾಕ್ ಮುಗಿಸ್ಬಿಟ್ಟು ಆಮೇಲೆ ಕೊಡೆಯವ್ರಿಗೆ ಕಾಯ್ದು ಆಮೇಲೆ ಪ್ರಶ್ನೆ ಕೇಳಬೇಕು ಅಂತೇನಿಲ್ಲ. ಯಾವಾಗ ಬೇಕಾದರೂ ಏನು ಬೇಕಾದರೂ ಕೇಳ್ಬೋದು. ಕೆಲವು ವಿಷಯಗಳಂತೂ ಹೊಸ್ತು, ಯಾಕಂದರೆ ಈ ಬಯಾಲಜಿಕಲ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅನ್ನೋದಕ್ಕೆ ನಾನೇ ಇಟ್ಟಿದ್ದ ಹೆಸರು ಅದು ಜೈವಿಕ ತಾಣುಗಳು ಅಂತ. ಅದು ಎಲ್ಲೂ ಇಲ್ಲ ಬೇರೆ ಕಡೆ. ಹಾಗಾಗಿ ಕೆಲವು ತುಂಬ ಹೊಸ್ತಿರ್ಬೋದು ನಿಮಗೆ. ಇನ್ನೊಂದು ಹೊಸ ಹೆಸರು ನಾನಲ್ಲಿ ಹಾಕಿರೋದು ಜೈವಿಕ ಸೂಚಕಗಳು ಅಂತ. ಬಯೋಮಾರ್ಕರ್ಸ್ಗೆ ಕೆಲವರು ಜೀವ ಗುರುತುಗಳು ಅಂತ ಹೇಳ್ತಾರೆ, ರೋಗದ ಗುರುತುಗಳು ಅಂತ ಹೇಳ್ತಾರೆ. ನಾನು ಬಯೋಮಾರ್ಕರ್ಸ್ ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ಜೈವಿಕ ಸೂಚಕಗಳು ಸೂಕ್ತ ಅಂತ ನನಗನ್ನಿಸ್ತು, ಹಾಗೆ ಹಾಕಿದ್ದೀನಿ. ನನಗೆ ಈ ನನ್ನ ಸಂಶೋಧನೆ ಬಗ್ಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಈ ಬಯಾಲಜಿ ಹೇಗೆ, ಜೀವಕೋಶಗಳು ಹೇಗೆ ಬಯಾಲಜಿಕಲ್ ಡೊಮೇನನ್ನು ಅಲ್ಲಿ ಬಹಳ ಮುಖ್ಯ ಅಂತ ಹೇಳೋದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್ ಅಥವಾ ಜೀವಕೋಶಗಳು, ಸೆಲ್ಸ್ ಅಂತ ಹೇಳ್ತೀವಿ, ಅದು ಹೇಗೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಕತೆ. ಮೊದಲು ನಾನು ಕಂಡಂಥ ಒಂದು ಕತೆ, ಒಂದು ವಿಚಿತ್ರ ಲೋಕ. ನನಗೆ ಒಂದು ಸಲ ಹೋಗಿದ್ದೆ ಇಲ್ಲಿ. ಅದು ಒಂದು ನೀರಲ್ಲಿ ಮುಳುಗಿರುವಂಥ ಲೋಕ. ನಾನು ಒಂದು ಸಲ ಹೋದಾಗ ಅಲ್ಲಿ ಸುತ್ತಮುತ್ತ ಎಲ್ಲ ನೀರಿದೆ. ಆ ನೀರಿನ ಒಳಗಡೆ ಒಂದು ಲೋಕ, ಅದು ಒಂಥರ ಯಂತ್ರಗಳ ಲೋಕ. ಸೊ ನಾನು ಮೊದಲನೇ ಸಲ ಅಲ್ಲಿ ಹೋಗಿದ್ದು. ಎಂಥಂಥದ್ದು ವಿಚಿತ್ರ ಯಂತ್ರಗಳಿದ್ದಾವೆ. ಒಂದು ನೋಡಿ, ಬರೀ 2 ಕಾಲು ಮತ್ತು ಅಲ್ಲೊಂದು ಒಂಥರ ಬೆನ್ನು. ಆ ಹಸಿರಲ್ಲಿರೋದು ಅದು ಒಂಥರ ಇಲ್ಲಿದೆಯಲ್ಲ, ಇದೊಂದು ದೊಡ್ಡ ಚೀಲ. ಆ ಚೀಲದ ಒಳಗಡೆ ಮತ್ತೆ ಯಂತ್ರಗಳು. ಇದು ಒಂಥರ ಕಬ್ಬಿಣದ ಸಲಾಕೆಗಳು. ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದೆ. ಇದು ನಡ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಈ ಯಂತ್ರಗಳನ್ನೆಲ್ಲ ಮತ್ತೆ ಅಲ್ಲಿ ಕೊಟ್ಬಿಡುತ್ತೆ, ನೀರಿನ ಒಳಗಡೆ ಎಲ್ಲ. ಸರಿನಾ? ಈ ಥರದ್ದು ಮತ್ತೆ ಸ್ವಲ್ಪ ದೂರ ಹೋಗಿ ನೋಡಿದ್ರೆ ಇಂಥದ್ದು ತುಂಬ ಯಂತ್ರಗಳಿದ್ದಾವೆ ಅಲ್ಲಿ. ಅವುಗಳು ಏನೇನೋ ಕೆಲಸ ಮಾಡ್ತಾ ಇರ್ತವೆ. ಒಂದು ಹೋಗಿ ಇನ್ನೊಂದು ಯಂತ್ರಕ್ಕೆ ಬ್ಯಾಟ್ರಿ ಹಾಕುತ್ತೆ, ಇನ್ನೊಂದು ಬ್ಯಾಟ್ರಿ ತೆಗಿಯುತ್ತೆ, ಬೇಕಾದರೆ ಅದನ್ನು ತುಂಡು ಮಾಡಿಬಿಟ್ಟು ಸಪ್ರೇಟ್ ಮಾಡಿ ಬೇರೆ ಕಡೆ ಕಳಿಸ್ಬಿಡುತ್ತೆ. ಇನ್ನೊಂದು ಯಂತ್ರ ಹೋಗ್ಬಿಟ್ಟು ಮತ್ತೇನೋ ಕೆಲಸ ಮಾಡುತ್ತೆ, ಹೋಗಿ ಎಲ್ಲೋ ಬೇರೆ ಕಡೆ ಒಂದು ಕೋಣೆ ಒಳಗಡೆ ಹೋಗುತ್ತೆ, ಸೇರಿಕೊಳ್ಳುತ್ತೆ, ಅಲ್ಲಿ ಏನೋ ಕೆಲಸ ಮಾಡುತ್ತೆ. ಈ ಥರ ಏನೇನೋ ಕೆಲಸ ಮಾಡ್ತಾ ಇದ್ದಾವೆ. ಇದು ಒಂಥರ ರಾಕ್ಷಸ ಯಂತ್ರ, ಬೃಹತ್ ಯಂತ್ರ. ಇದು ಈ ಯಂತ್ರಗಳನ್ನು ತಯಾರು ಮಾಡ್ತಾ ಇದೆ. ಯಂತ್ರಗಳನ್ನು ತಯಾರು ಮಾಡೋದೇ ಅದರ ಕೆಲಸ. ಅದೊಂದು ದೊಡ್ಡ ಯಂತ್ರ. ಅದನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಆ ಯಂತ್ರದಲ್ಲಿ ಒಂದು ಕಡೆಯಿಂದ ಏನೋ ಒಂದು ಸಂದೇಶ ಬರ್ತಾ ಇದೆ, ಒಂದು ಪಟ್ಟಿ, ಹೆಂಗೆ ಯಂತ್ರ ತಯಾರು ಮಾಡಬೇಕು ಅಂತ ಒಂದು ಸೂಚನೆ ಬರ್ತಾ ಇದೆ. ಅದನ್ನು ತೊಗೊಂಡ್ಬಿಟ್ಟು ಇದು ಯಂತ್ರ ತಯಾರು ಮಾಡ್ತಾಯಿದೆ.
ಹೀಗೆ ಅದರಿಂದ ಸ್ವಲ್ಪ ದೂರ ಹೋಗಿ ನೋಡಿದ್ರೆ ಇಲ್ಲಿ ಒಂದು ಸಣ್ಣ ಕೋಣೆ ಇದೆ. ಆ ಕೋಣೆಯಿಂದ ಕೆಲವು ಆದೇಶಗಳು ಬರ್ತಾ ಇದ್ದಾವೆ. ಈ ಆದೇಶ ಬರ್ತಾ ಇದೆ, ಸೂಚನೆಗಳು ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಅದು ಒಂದು ಮೂಲೆಯಲ್ಲಿ ಬರ್ತಾ ಇದೆ. ಅಲ್ಲಿ ಇನ್ನೊಂದು ಸಣ್ಣ ಕೋಣೆ ಇದೆ. ಇದೊಂದು ಬೇರೆಯೇ ಲೋಕ. ಇಲ್ಲಿಂದ ಇದು ನೀರು ಒಳಗಡೆನೇ ಇರುವಂಥದ್ದು. ಇಲ್ಲಿಂದ ಸಂದೇಶ ಬರುತ್ತೆ, ಇದನ್ನು ನೋಡ್ಕೊಂಡ್ಬಿಟ್ಟು ಯಂತ್ರ ತಯಾರು ಮಾಡ್ತಾ ಇದೆ. ಆ ಯಂತ್ರಗಳೆಲ್ಲ ಒಂದೊಂದೇ ಕೆಲಸ ಮಾಡ್ತಾ ಇದ್ದಾವೆ. ನಾನು ಸ್ವಲ್ಪ ಹೇಗೋ ಕಷ್ಟಪಟ್ಟು ಆ ಲೋಕದಿಂದ ಒಂದು ನೀರಿನ ಗುಳ್ಳೆ ಥರ ಅದು ಅದರಿಂದ ಹೊರಗಡೆ ಬಂದುಬಿಟ್ಟೆ. ಬಂದ ಮೇಲೆ ಗೊತ್ತಾಯಿತು ಈ ಥರ ತುಂಬ ಗುಳ್ಳೆಗಳು ಸುತ್ತಮುತ್ತ ಇದ್ದಾವೆ ಅಂತ. ಅಲ್ಲಿಂದನೂ ಹೇಗೋ ಕಷ್ಟಪಟ್ಟು ನಾನು ಇನ್ನಷ್ಟು ಹೊರಗೆ ಬರಬೇಕು ಅಂತ ನೋಡಿ ಹೆದರ್ಕೊಂಡು ಬಂದರೆ ನನಗೆ ಗೊತ್ತಾಯಿತು ನಾನು ಕನಸು ಕಾಣ್ತಾ ಇದ್ದೀನಿ ಅಂಥೇಳಿ. ಯಾಕಂದರೆ ನಾನು ಜೀವಶಾಸ್ತ್ರ ಓದಿದ್ದು ಸ್ವಲ್ಪ ಹೆಚ್ಚಾಗಿ ನಾನು ಜೀವಕೋಶಗಳು ಹೇಗಿರ್ತವೆ ಅಂತ ಕಲ್ಪನೆ ನಂದದು. ಜೀವಕೋಶಗಳು ಮತ್ತೇನಲ್ಲ, ಅದೇ ಥರ ಒಂದು ಸೂಕ್ಷ್ಮವಾದಂಥ ಇರುವಂತಹ ಒಂದು ಚೀಲಗಳು, ಒಂದು ಗೋಲ. ಅದ್ರ ಒಳಗಡೆ ಎಲ್ಲ ಕ್ರಿಯೆಗಳು ಯಾಂತ್ರಿಕವಾಗಿ ಆಗ್ತವೆ, ಅಂದರೆ ಆಟೋಮೆಟಿಕ್ಕಾಗಿ ಆಗ್ತವೆ. ಈಗ ಅದಕ್ಕೆ ನಾನು ಇದು ಬರೆದಿರೋದು ಸಂಕ್ಷಿಪ್ತ ವರದಿ ಏನಂದರೆ, ನಮ್ಮ ದೇಹ ಕೋಟಿಗಟ್ಟಲೆ ಇಂತಹ ವಿಚಿತ್ರ ಲೋಕಗಳಿಂದ ಮಾಡಲ್ಪಟ್ಟಿವೆ. ಅಂದರೆ ರಾಸಾಯನಿಕ ಕೋಶಗಳು ಯಾಂತ್ರಿಕವಾಗಿ ಕೆಲಸ ಮಾಡ್ತಾಯಿರ್ತವೆ, ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇರ್ತವೆ. ನಿಮ್ಗೆ ಗೊತ್ತು ನಮ್ಮ ದೇಹ ಹೇಗೆ, ನಾವು ಎಲ್ಲಿ ಮಲ್ಕೊಂಡಿದ್ದೀವೋ ಅಥವಾ ಈಗ ಪಾಠ ಕೇಳ್ತಾ ಇದ್ದೀವೋ, ಪಾಠ ಮಾಡ್ತಾ ಇದ್ದೀನೋ, ಅವುಗಳ ಪಾಡಿಗೆ ಅವು ಕೆಲಸ ಮಾಡ್ಕೊಂಡಿರ್ತವೆ. ಯಾವಾಗಲೂ ನಿದ್ದೆ ಮಾಡ್ತಾಯಿದ್ರು ಅಷ್ಟೇ, ಎಚ್ಚರಾಗಿದ್ದರು ಅಷ್ಟೇ. ಈ ಜೀವಕೋಶಗಳ ಒಂದು ರೂಪರಚನೆ ಹೆಚ್ಚು ಕಡಿಮೆ ಹೀಗಿರುತ್ತೆ. ಇದು ಕೋಶ ಕೇಂದ್ರ ಅಂತಿಲ್ಲಿ. ಆಮೇಲೆ ಸುತ್ತಮುತ್ತ ಇದು ಇಲ್ಲಿ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳು ಹಾಕಿದ್ದೀನಲ್ಲ, ಇದು ರೈಬೋಸೋಮ್ ಅಂತ. ಇಲ್ಲಿ ಕೋಶ ಕೇಂದ್ರ ಇರೋದು. ಇದನ್ನು ದೊಡ್ಡದು ಮಾಡಿ ನೋಡಿದಾಗ ಕಾಣೋದು, ಅದು ಕಣ್ಣಿಗೆ ಕಾಣಲ್ಲ, ಜೀವಕೋಶವೇ ಕಣ್ಣಿಗೆ ಕಾಣಲ್ಲ. ದೊಡ್ಡದು ಮಾಡಿ ನೋಡಿದ್ರೆ ಈ ಸೂಕ್ಷ್ಮ ಲೋಕ ಈ ಥರ ಕಾಣ್ಬೋದು. ಜೀವಕೋಶ ಅಂದರೆ ಇದು ಎಲ್ಲ ಜೀವಿಗಳಲ್ಲಿ ಇರುವಂತಹ ಒಂದು ರಾಸಾಯನಿಕಗಳ ಚೀಲ, ಆಗರ. ನಾನು ಒಂಥರ ಇದನ್ನು ಕಾರ್ಖಾನೆ ಅಂತಲೇ ಕರಿತೀನಿ. ಯಾಕಂದರೆ ಕಾರ್ಖಾನೆಯಲ್ಲಿ ಹೇಗೆ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಮಾಡುವವರು ಯಂತ್ರಗಳಾಗಿ ಬಿಟ್ಟರೆ ಆ ಥರದೊಂದು ಕಾರ್ಖಾನೆ ಇದು. ವ್ಯತ್ಯಾಸ ಏನು ಅಂದರೆ, ಈ ಯಂತ್ರಗಳು ಮಷೀನಿಂದ ಮೆಟಲಿಂದ ಮಾಡಿದ್ದಲ್ಲ, ಇದು ರಾಸಾಯನಿಕಗಳೇ. ಅಲ್ಲಿ ತನ್ನ ಪಾಡಿಗೆ ತಾನು ಕೆಲವು ಕೆಲಸಗಳು ಆಗ್ತಾ ಇರ್ತವೆ. ಜೀವ ತನ್ನ ಪಾಡಿಗೆ ತಾನು ಸಾಕ್ತಾ ಇರ್ತದೆ. ಈ ರಾಸಾಯನಿಕಗಳು ಅಂದರೆ ಯಾವ ಥರದ ರಾಸಾಯನಿಕಗಳು? ಅಣುಗಳು. ನಿಮಗೆ ಗೊತ್ತಿರ್ಬೋದು, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಈ ಥರದ್ದೆಲ್ಲ ಕೆಲವು ಅಣುಗಳು ಎಲ್ಲ ಕಡೆ ಇದೆ ನಮ್ಮ ಎನ್ವಿರಾನ್ಮೆಂಟಲ್ಲಿ, ಪರಿಸರದಲ್ಲಿ. ನಮ್ಮ ದೇಹದಲ್ಲೂ ಅದೇ ಥರದ ಅಣುಗಳಿರೋದು. ಅಣುಗಳು ಸೇರಿ ಸಂಯುಕ್ತ ಅಣುಗಳು ಆಗ್ತವೆ. ಇನ್ನೂ ಕೆಲವು ದೊಡ್ಡ ಸಂಯುಕ್ತ ಅಣುಗಳು ಚಿಕ್ಕದು ಇರ್ತವೆ, ಸಂಯುಕ್ತ ಅಣುಗಳು ದೊಡ್ಡದೂ ಇರ್ತವೆ. ನಮ್ಮ ದೇಹದಲ್ಲಿ ಅಂದರೆ ಜೀವಕೋಶದಲ್ಲಿ ಇರುವಂತಹ ಕೆಲವು ಸಂಯುಕ್ತ ಅಣುಗಳು ತುಂಬ ದೊಡ್ಡದಿರ್ತವೆ. ಅಂತಹ ಜೈವಿಕ ದೊಡ್ಡ ಗಾತ್ರದ ಸಂಯುಕ್ತ ಅಣುಗಳನ್ನು ನಾನು ಜೈವಿಕ ತಾಣುಗಳು ಅಂತ ಕರಿತೀನಿ. ಇಂಗ್ಲೀಷಲ್ಲಿ ಬಯಾಲಜಿಕಲ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಈ ಜೈವಿಕ ದೊಡ್ಡ ಗಾತ್ರದ ಸಂಯುಕ್ತ ಅಣುಗಳೇ ಜೀವವನ್ನು ನಡೆಸ್ತಾ ಇರೋದು. ಹೇಗೆ ನಡೆಸ್ತವೆ ಅದನ್ನು ನಾನು ಸ್ವಲ್ಪ ಬೇಗ ಅರ್ಥ ಮಾಡ್ಕೊಂಡ್ಬಿಡೋಣ. ಈ ಅಣು ಅಂದರೆ ನಾನು ಹೇಳಿದ್ದು, ಈಗ 2 ಹೈಡ್ರೋಜನ್ ಆ್ಯಟಮು ಅಣುಗಳು ಮತ್ತು ಒಂದು ಆಕ್ಸಿಜನ್ ಆಮ್ಲಜನಕದ ಅಣು ಎರಡೂ ಸೇರಿ ನೀರಾಗ್ತದೆ, ಒಂದು ಸಂಯುಕ್ತ ಅಣು ಆಗ್ತದೆ. ಅದೇ ಥರ ಮಿಥೇನ್ ಆಗ್ಬೋದು, ಕಾರ್ಬನ್ ಮತ್ತು ಹೈಡ್ರೋಜನ್ ಸೇರಿಬಿಟ್ಟು. ಈ ಥರದ ಬೇರೆ ಬೇರೆ ಸಂಯುಕ್ತ ಅಣುಗಳಿದ್ದಾವೆ. ಒಂದು ಥರದ ಸಂಯುಕ್ತ ಅಣುಗಳು ಉದಾಹರಣೆಗೆ ಅಮೈನೋ ಆಮ್ಲಗಳು. ಒಂದು ಅದರದ್ದು ಫಾರ್ಮುಲಲ್ಲಿ ಹಾಕಿದ್ದೀನಿ. CH4 ಅಂದರೆ ಹೇಗೆ ಮಿಥೇನ್, ಹಾಗೆ NH2 CH2 COOH. 3 ಥರದ ಮೂರಲ್ವಾ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್. ಇವೆಲ್ಲ ಸೇರಿ ಗ್ಲೈಸಿನ್ ಅಂತ ಒಂದು ಅಮೈನೋ ಆ್ಯಸಿಡ್. ಇಂಥದ್ದು ಎಷ್ಟೋ ಗ್ಲೈಸಿನ್ ಅಂತ ಎಷ್ಟೋ ಬೇರೆ ಬೇರೆ 20 ಥರದ ಅಮೈನೋ ಆ್ಯಸಿಡ್ಗಳಿವೆ. ಅವೆಲ್ಲ ಸೇರಿ ಒಂದು ಪ್ರೋಟೀನ್ ಅದು. ಈ ಪ್ರೋಟೀನ್ ಒಂದು ಥರದ ಜೈವಿಕ ತಾಣು. ಪ್ರೋಟೀನ್ ಒಂದು ಥರದ ಜೈವಿಕ ತಾಣು ಅಂದರೆ ಇದು ದೊಡ್ಡ ಗಾತ್ರದ್ದು. ನೀರು ಅಥವಾ ಮೀಥೇನಿಗೆ ಹೋಲಿಸಿದರೆ ತುಂಬ ದೊಡ್ಡದು ಇದು, ಸರಿನಾ? ಈಗ ಈ ಲೋಕ ಎಲ್ಲ ನೀರಿನ ಒಳಗಡೆ ಇರುವಂತಹ, ನಮ್ಮ ಜೀವಕೋಶದ ಒಳಗಡೆ ಇರುವಂತಹ ಲೋಕ ಇಂತಹ ಸಂಯುಕ್ತ ಅಣುಗಳಿಂದಲೇ ಆಗಿರೋದು, ಜೈವಿಕ ತಾಣುಗಳಿಂದ. ಇದೆಲ್ಲ ಯಾಂತ್ರಿಕ ಕೆಲವು ಯಂತ್ರಗಳು ಇದ್ದೇವೆ ಅಂತ ಹೇಳಿದ್ನಲ್ಲ, ಇದೆಲ್ಲ ಪ್ರೋಟೀನ್ಗಳೇ. ನಾನು ಇಲ್ಲೇನು ಒಂದು ಚಿತ್ರ ಬರೆದು ತೋರಿಸಿದೆ, ಇದು ಉತ್ಪ್ರೇಕ್ಷೆ ಅಲ್ಲ. ಈ ಕಬ್ಬಿಣದ ಸರಳುಗಳ ಮೇಲೆ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಯಂತ್ರ ಇದೆ ಅಂತ ಹೇಳಿದ್ನಲ್ಲ, ಈ ಕಬ್ಬಿಣ ಸರಳುಗಳು ಪ್ರೋಟೀನ್ಗಳೇ. ಅದರ ಮೇಲೆ ನಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಯಂತ್ರದ ಥರ ಎಲ್ಲೋ ಹೋಗ್ತಾ ಇರತ್ತೆ, ಈ ದೊಡ್ಡ ಚೀಲ ಹೊತ್ಕೊಂಡು, ಇದು ಸಹ ಪ್ರೋಟೀನೇ. ಈ ಚೀಲದ ಒಳಗಡೆ ಇರುವಂಥದ್ದು ಪ್ರೋಟೀನ್ಗಳೇ. ಅಂದರೆ ಇದು
ಈ ಮಷೀನು ಯಂತ್ರಗಳನ್ನು ತಯಾರು ಮಾಡ್ತು ಅಂದರೆ ಅದನ್ನು ತೊಗೊಂಡು ಬಿಟ್ಟು ಪ್ಯಾಕೇಜ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಸಾಗಿಸೋಕೊಂದು ವ್ಯವಸ್ಥೆ ಇದೆ, ಅದು ಮತ್ತೆ ತನ್ನನ್ನು ತಾನೇ ಆಗ್ತಾ ಇರುತ್ತೆ. ಆದೇಶಗಳು ಬರೋದು ಈ ವಿಶಿಷ್ಟ ಒಂದು ಕೊಠಡಿ ಇದೆ ಅಂತ ಹೇಳಿದ್ನಲ್ಲ, ಅದು DNA, ಅದರ ಒಳಗಡೆ DNA ಇರೋದು. DNA ಅನ್ನೋದು ಒಂದು ವಿಶಿಷ್ಟ ಜೈವಿಕ ತಾಣು ದೊಡ್ಡದು, ಅಲ್ಲಿಂದ ಆದೇಶಗಳು ಬರ್ತವೆ. ಅದಕ್ಕೆ ನಾವು RNA ಅಂತ ಹೇಳ್ತೀವಿ, ಇನ್ನೊಂದು ಥರದ್ದು ಜೈವಿಕ ತಾಣು. DNA ಮಾಹಿತಿಯನ್ನು ತಗೊಂಡು, ರಾಸಾಯನಿಕ ಮಾಹಿತಿಯನ್ನು ತಗೊಂಡು RNA ಹೊರಗಡೆ ಬರ್ತದೆ. RNAದಲ್ಲಿರೋ ಮಾಹಿತಿಯನ್ನು ತಗೊಂಡು ರೈಬೋಸೋಮು ಯಂತ್ರಗಳನ್ನು, ಅಂದರೆ ಬೇರೆ ಪ್ರೋಟೀನ್ಗಳನ್ನು ತಯಾರು ಮಾಡ್ತದೆ. DNA ಸ್ಟ್ರಕ್ಚರ್ ನಿಮಗೆ ಬಹುಶಃ ಗೊತ್ತಿದೆ, ರಚನೆ ಅದರದ್ದು ಹೇಗಿರ್ತದೆ ಅಂಥೇಳಿ. ನಾವು ಸಾಧಾರಣ ಈ ಅನುಕ್ರಮ, ಒಂದು ನ್ಯೂಕ್ಲಿಯೋಟೈಡ್ಗಳ ಅನುಕ್ರಮವನ್ನು ಈ ಥರ ಬರಿತೀವಿ, AGG ACT. ಇದು ನೋಡಿದ್ರೆ ನಿಮಗೆ 4 ಥರದಿರೋದಲ್ಲಿ AGCT. ಇದು ಕೆಲವು ಸಂಯುಕ್ತಾಣುಗಳು, ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ ನಾವು. ಈ ನ್ಯೂಕ್ಲಿಯೋಟೈಡ್ಗಳು ಯಾವ ಕ್ರಮದಲ್ಲಿ ಇದ್ದಾವೆ ಅನ್ನೋದು ನಮ್ಮ ಜೀವನಕ್ಕೆ ಆಧಾರ. ಈ ಆಟೋಮೆಟಿಕ್ಕಾಗಿ ಫಂಕ್ಷನ್ ಆಗುವಂಥ ಜೀವಕೋಶದ ಒಳಗಡೆ ಹೇಗೆ ಏನು ಆಗಬೇಕು ಅನ್ನೋದು ನಾವು ಹುಟ್ಟುವಾಗಲೇ ಈ DNA ಬರೆದಾಗಿದೆ, ಈ ಸೀಕ್ವೆನ್ಸ್ ಮೂಲಕ. ಅಂದರೆ ಸೀಕ್ವೆನ್ಸ್ ಅಂದರೆ ಈ ಕ್ರಮಗಳ, ಇದು ಒಂದು ನಿರ್ದಿಷ್ಟ ಕ್ರಮದಲ್ಲಿ ನ್ಯೂಕ್ಲಿಯೋಟೈಡ್ಗಳ ಜೋಡಣೆ ಏನಾಗಿದೆ ಅದು ಆಗಲೇ ಲಿಖಿತವಂತರ. ಅದರ ಆಧಾರದ ಮೇಲೇ ಈ ಪ್ರಕ್ರಿಯೆಗಳು ನಮ್ಮ ಜೀವಕೋಶಗಳಲ್ಲಿ ಆಗ್ತಾ ಇರೋದು. ವಿಶೇಷ ಏನಂದರೆ, ನಾವು ಶುರುವಾದಾಗ, ನಾವು ನಿಮ್ಮದು ಡೇಟ್ ಆಫ್ ಬರ್ತ್ ಎಲ್ಲ ಬಹುಶಃ ನಿಮಗೆ ನೆನಪಿರ್ಬೋದು, ಆದರೆ ನಮ್ಮ ಪ್ರಾರಂಭ ಆಗಿರೋದು ಒಂದು ಜೀವಕೋಶದ ಮೂಲಕ. ನಮ್ಮ ತಂದೆ ಮತ್ತು ತಾಯಿಯವರದ್ದು ಅರ್ಧ ಜೀವಕೋಶ ತಗೊಂಡು ಒಂದು ಜೀವಕೋಶ ಸೃಷ್ಟಿಯಾಯಿತು ನಮ್ಮ ತಾಯಿಯ ದೇಹದ ಒಳಗಡೆ. ಆಗ ಸೃಷ್ಟಿಯಾದ ಜೀವಕೋಶದಲ್ಲಿ ಇರುವಂತಹ DNA ಪದೇ ಪದೇ ಅದೇ ಸೀಕ್ವೆನ್ಸು, ಅದೇ ಕ್ರಮ ಎಲ್ಲ DNA ಅಂದರೆ ಎಲ್ಲ ಜೀವಕೋಶಗಳಲ್ಲೂ ಮರುಸೃಷ್ಟಿ ಆಗ್ತಾ ಹೋಗ್ತದೆ. ಅದೇ ಥರದ ಪ್ರೋಟೀನ್ಗಳು ಬರುವ ಸಾಧ್ಯತೆ ಇದೆ, ಆದರೆ ಎಲ್ಲ ಅದೇ ಥರ ಬರೋದಿಲ್ಲ. ಹೇಗೆ ಬೇರೆ ಬೇರೆ ಆಗ್ತದೆ, ಯಾಕೆ ಲಿವರ್ದು ಜೀವಕೋಶ ಬೇರೆ, ನಮ್ಮ ಮೆದುಳಿನಲ್ಲಿರುವಂಥ ಜೀವಕೋಶ ಬೇರೆ, ಹೃದಯದಲ್ಲಿರುವಂಥ ಜೀವಕೋಶ ಬೇರೆ, ಇದೆಲ್ಲ ನಾವು ಅಧ್ಯಯನ ಮಾಡಿ ತಿಳ್ಕೊಂಡಿದ್ದೀವಿ. ಇವಾಗ ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿಬಿಡ್ತೀನಿ. ನಾನು ಹೇಳಿದಾಗೆ ಇದು DNA ಕ್ರಮ, ಈ ನ್ಯೂಕ್ಲಿಯೋಟೈಡ್ ಕ್ರಮಗಳನ್ನು RNA ಮೂಲಕ ಜೀವಕೋಶದಲ್ಲಿ ನಾವು ಹೊರಗಡೆ ತರ್ತೀವಿ. ನಮ್ಮ ದೇಹ ಜೀವಕೋಶಗಳು ತರ್ತವೆ, ಅದನ್ನು ಉಪಯೋಗಿಸ್ಕೊಂಡು ಪ್ರೋಟೀನ್ ಆಗ್ತವೆ. ಜೀವಕೋಶದ್ದು ಮಾಹಿತಿ ಹೇಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ ಇದರಲ್ಲಿ ಹೇಳ್ತಾ ಇದ್ದೀನಿ ನಾನು. ಕೋಶ ಕೇಂದ್ರ ಅಂತ ಹೇಳಿದೆ, ಜೀವಕೋಶ ದೊಡ್ಡ ಸರ್ಕಲಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ DNA ಒಂದು ಸಣ್ಣ ಭಾಗ ತೋರಿಸ್ತಾ ಇದ್ದೀನಿ ಇಲ್ಲಿಗ. ಈ ಥರದ್ದೇನೋ ಒಂದು ಕ್ರಮ ಇದೆ, ಅದು ಸೀಕ್ವೆನ್ಸಿದ್ದು ನ್ಯೂಕ್ಲಿಯೋಟೈಡ್ಗಳದ್ದು. ಇದನ್ನು ಉಪಯೋಗಿಸ್ಕೊಂಡು, ಇದು DNA ಆದರೆ ಇದ್ರ ಒಳಗಡೆ ಜೀನ್ ಇರೋದು DNA ತುಂಬ ದೊಡ್ಡದಿರ್ತದೆ. ಇದ್ರದ್ದು ಸಂಖ್ಯೆ ನೋಡ್ಲಿಕ್ಕೆ ಹೋದರೆ ನೀವು ಸಾಧಾರಣ 50 ಮಿಲಿಯನ್ನಿಂದ 250 ಮಿಲಿಯನ್ ನ್ಯೂಕ್ಲಿಯೋಟೈಡ್ಗಳು ಒಂದು ಕ್ರೋಮೋಸೋಮಲ್ಲಿ ಇರ್ತವೆ. ನಮ್ಮ ಹತ್ರ 46 ಕ್ರೋಮೋಸೋಮ್ಗಳಿದ್ದಾವೆ ಪ್ರತಿ ಜೀವಕೋಶದಲ್ಲಿ, ತುಂಬ ದೊಡ್ಡದು. ಒಂದು ಭಾಗ, ಸಣ್ಣ ಸಣ್ಣ ಭಾಗಗಳನ್ನು ಗುರುತಿಸಿ ಅದನ್ನು ಜೀನ್ ಅಂತ ನಾವು ಇವತ್ತು ಕಂಡು ಹಿಡಿದಿದ್ವಿ. ಯಾಕಂದರೆ ಆ ಭಾಗವನ್ನು ಉಪಯೋಗಿಸ್ಕೊಂಡು ಮಾತ್ರ ಒಂದು RNA ಬರ್ತದೆ. ಅದು ಕಾಂಪ್ಲಿಮೆಂಟ್ರಿ. ಹೀಗೆ A ಇದ್ದಲ್ಲಿ U ಬರ್ತದೆ, ಅಡಿನಿನ್ ಇದ್ದಲ್ಲಿ ಯುರಾಸಿಲ್, T ಇದ್ದಲ್ಲಿ A ಬರ್ತದೆ, ಮತ್ತು G ಇದ್ದಲ್ಲಿ C. ಹೀಗೆ ಒಂದು ಕ್ರಮ ಇದೆ. ಅದಕ್ಕೆ 4 ಇರೋದು, ಆ 4ಕ್ಕೆ ಪ್ರತಿಯಾಗಿ ಇನ್ನೊಂದು 4 ಬರ್ತದೆ. ಒಂದು ನಿಮಗೆ ಇದು ಕೆಳಗಡೆದು DNA ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಗೊತ್ತಾಗ್ಬಿಟ್ರೆ ನೀವು RNAನಲ್ಲಿ ಅವುಗಳ ಕ್ರಮ ಹೇಗಿರ್ಬೋದು ಅಂತ ನೀವು ಆಗಲೇ ನಿಮ್ಮ ಪಾಡಿಗೆ ನೀವು ಕಂಡುಹಿಡಿಬೋದು, ಯಾರು ಬೇಕಾದರೂ ಕಂಡುಹಿಡಿಬೋದು. RNA ಬಂತು ಹೊರಗಡೆ. RNA ಈ ಕೋಶ ಕೇಂದ್ರದಿಂದ ಹೊರಗಡೆ ಬರ್ತದೆ. ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿ ನಾನು ಮಷೀನ್ ಮೇಕರ್ ಅಂತ ಹೇಳಿದ್ನಲ್ಲ, ಅದು ಪ್ರತಿ 3 ನ್ಯೂಕ್ಲಿಯೋಟೈಡ್ಗಳಿಗೆ ಒಂದು ಅಮೈನೋ ಆ್ಯಸಿಡನ್ನು ತರ್ತದೆ, ಜೋಡಿಸ್ತದೆ. ಆ ಅಮೈನೋ ಆ್ಯಸಿಡ್ಗಳ ಜೋಡಣೆ ಹೇಗಿರ್ತದೆ ಅದರ ಮೇಲೆ ಡಿಪೆಂಡಾಗಿ ಅವುಗಳದ್ದೊಂದು ರಚನೆ ಆಗ್ತದೆ, ಪ್ರೋಟೀನ್ಗಳದ್ದು. ಆ ಪ್ರೋಟೀನ್ ರಚನೆ ಹೇಗಿದೆಯೋ ಅದರ ಆಧಾರದ ಮೇಲೆ ಅದರದ್ದು ಫಂಕ್ಷನ್ ಆಗ್ತದೆ. ಅಂದರೆ ಈ ಯಂತ್ರಗಳು ತನ್ನಿಂದ ತಾನೇ ಸೃಷ್ಟಿಯಾಗೋದು ಹೇಗೆಂದರೆ, ಈ ರಾಸಾಯನಿಕ ಈ ನ್ಯೂಕ್ಲಿಯೋಟೈಡ್ಗಳ ಕ್ರಮದ ಆಧಾರದ ಮೇಲೆ. ಆ ಕ್ರಮದ ಆಧಾರದ ಮೇಲೆ ನ್ಯೂಕ್ಲಿಯೋಟೈಡ್ ಇದು ಅಮೈನೋ ಆ್ಯಸಿಡ್ದ ಕ್ರಮ ಬಂತು. ಅಮೈನೋ ಆ್ಯಸಿಡ್ ಯಾವ ಕ್ರಮದಲ್ಲಿದ್ದಾವೆ ಅಂತ ಅದರ ಆಧಾರದ ಮೇಲೆ ಪ್ರೋಟೀನ್ಗಳ ರಚನೆ ಆಯಿತು. ಈಗ ನೀವು ಒಂದು ಹಾರದ ತೊಗೊಳ್ಳಿ, ಹೂವಿನ ಹಾರ ಬೇಡ, ಕೆಲವು ರಬ್ಬರ್ದು ಬೀಡ್ಸ್ ತೊಗೊಂಡು, ಅಥವಾ ಕೆಲವು ಮೆಟಲ್ ಬೀಡ್ಸ್ ತೊಗೊಂಡು, ಕೆಲವು ಕಟ್ಟಿಗೆದ ಬೀಡ್ ತೊಗೊಂಡು, ಸಣ್ಣ ಸಣ್ಣ ತುಂಡುಗಳನ್ನು ತೊಗೊಂಡು ಬೇರೆ ಬೇರೆ ಆಕಾರದ್ದು ಜೋಡಿಸ್ತಾ ಹೋದರೆ ಎಲ್ಲಿ ರಬ್ಬರ್ ಇರುತ್ತೋ ಅಲ್ಲಿ ಜಾಸ್ತಿ ಬೆಂಡ್ ಆಗುತ್ತದು, ಎಲ್ಲಿ ಮೆಟಲ್ ಇರುತ್ತೋ ಅಲ್ಲಿ ಬೆಂಡ್ ಆಗೋದಿಲ್ಲ. ಈ ಥರ ಎಲ್ಲಿ ಯಾವ ಥರ ಎಷ್ಟು ಬೆಂಡ್ ಆಗಬೇಕು ಅದರ ಆಧಾರದ ಮೇಲೆ ಅದ್ರ ಪಾಡಿಗೆ ಅದು ರಚನೆ ಆಗ್ತಾ ಹೋಗ್ತದೆ.
ಹಾಗಾಗಿ ಪ್ರೋಟೀನ್ಗಳ ಆ ರಚನೆ ಆಟೋಮೆಟಿಕ್ಕಾಗಿ ಆಗಿಬಿಡ್ತದೆ, ತಾನೇ ಆಗ್ತದೆ. ಅದರ ರಚನೆ ಅದರ ಮೇಲೆ ಅವುಗಳ ಫಂಕ್ಷನ್ ಆಗೋದು. ಈಗ ಹಿಮೋಗ್ಲೋಬಿನ್ ಒಂದು ಪ್ರೋಟೀನ್, ಅದು ಆಮ್ಲಜನಕಕ್ಕೆ ಬೈಂಡ್ ಆಗ್ತದೆ. ಯಾಕೆ? ಅಲ್ಲಿ ಅದಕ್ಕೆ ಒಂದು ಬೇಕಾದಂಥ ಒಂದು ರಚನೆ ಇದೆ, ಆಮ್ಲಜನಕ ಮಾತ್ರ ಹೋಗಿ ಬೈಂಡ್ ಆಗಲಿಕ್ಕೆ, ಅದು ಆಟೋಮೆಟಿಕ್ಕಾಗಿ ಆಗಬೇಕು. ಹೀಗಾಗಿ ಇಡೀ ಜೀವನ ನಮ್ಮ ದೇಹದಲ್ಲಾಗೋ ಎಲ್ಲ ಪ್ರಕ್ರಿಯೆಗಳು ಆಟೋಮೆಟಿಕ್ಕಾಗಿ ಆಗ್ತವೆ. ನಾನು ಅದಕ್ಕೆ ಪ್ರೋಟೀನ್ಗಳನ್ನು ನ್ಯಾನೋ ಮಷೀನ್ಸ್ ಅಂತ ಹೇಳ್ತೀನಿ. ಸೊ ಇದು ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಆಗೋದು. ರೈಬೋಸೋಮ್ ಮತ್ತು DNA ಎಲ್ಲ ಸೇರಿಬಿಟ್ಟು ಪ್ರೋಟೀನ್ಗಳನ್ನು ತಯಾರು ಮಾಡ್ತಾ ಇರ್ತವೆ. ಸರಿ, ಈಗ ಸೆಲ್ ಅಂದರೆ ಏನಾಯಿತು, DNA, ಪ್ರೋಟೀನ್ಗಳು, ವಿಧ ವಿಧ ಜೈವಿಕ ತಾಣುಗಳು ಹೇಳಿದೆ ನಾನು. ಬೇರೆ ಬೇರೆ ಜೀವಕೋಶಗಳು, ಬೇರೆ ಬೇರೆ ಅಂಗಾಂಶಗಳು ಬೇರೆ ಬೇರೆ ಜೀನ್ಗಳನ್ನು ಉಪಯೋಗಿಸ್ತವೆ. ಜೀನ್ಗಳು ಒಂದೇ ಸೆಟ್ ಇರೋದು, 20,000 ಏನೋ ಇದೆ, ಅದು ಎಲ್ಲ ಕಡೆ ಒಂದೇ ಇರೋದು, ಅದೇ ಸೆಟ್ ಇರೋದು. ಆದರೆ ನಮ್ಮ ರಕ್ತ ಕಣಗಳಲ್ಲಿ ರಕ್ತದಲ್ಲಿರುವಂಥ ಜೀವಕೋಶಗಳು, ಮೆದುಳಿನಲ್ಲಿರುವಂಥ ಜೀವಕೋಶಗಳು ಬೇರೆ ಬೇರೆ ಥರದ ಜೀನ್ಗಳನ್ನು ಉಪಯೋಗಿಸ್ತವೆ. ಹಾಗಾಗಿ ಬೇರೆ ಬೇರೆ ಪ್ರೋಟೀನ್ ಇರ್ತದೆ. ಹಾಗೆ ಈಗ ಕೂದಲು ಬರೋದು ಕೆರಾಟಿನ್, ಇದು ಒಂಥರ ಪ್ರೋಟೀನ್, ಅದು ಎಲ್ಲ ಕಡೆ ಇರೋದಿಲ್ಲ. ಚರ್ಮದಲ್ಲೇ ಎಲ್ಲ ಕಡೆ ಇರೋದಿಲ್ಲ, ಹೊಟ್ಟೆಯಲ್ಲಂತೂ ಇರೋದೇ ಇಲ್ಲ. ಹೀಗೆ ಎಲ್ಲಿ ಯಾವ ಪ್ರೋಟೀನ್ ಬೇಕೋ ಅಲ್ಲಿ ಮಾತ್ರ ತಯಾರು ಮಾಡುವಂಥ ಒಂದು ಕ್ಷಮತೆ ನಮ್ಮ ಜೀವಕೋಶಗಳಿಗಿದೆ. ಅಂದರೆ ಜೀನ್ಗಳನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳೋಂಥ ಒಂದು ಕ್ಷಮತೆ ಇದೆ ಅಲ್ಲಿ. ಈಗ DNA ನಮಗೆ ನಾನು ಹೇಳಿದಾಗೆ ಬೇರೆ ಬೇರೆ ಮಾಲಿಕ್ಯೂಲ್ಗಳು ಪ್ರೊಡ್ಯೂಸ್ ಆಗ್ತವೆ. ಆದರೆ DNA ಕಾಪಿ ಮಾಡ್ಬೋದು, DNA ಕಾಪಿ ಮಾಡೋದು. ಅದನ್ನು ಒಂದು ಸಲ ಹೇಳಿದೆ ನಾನು. ನಾವು ಶುರುವಾಗಿದೆ ಒಂದು ಸೆಟ್ DNA ಅಲ್ವಾ, ಅದನ್ನು ಮತ್ತೆ ಉಪಯೋಗಿಸ್ಕೊಂಡು ಪ್ರತಿ ಸಲ ಜೀವಕೋಶಗಳು ವಿಭಜನೆ ಆದಾಗ ಇವುಗಳದ್ದು ಇನ್ನೊಂದು ಪ್ರತಿ ತಯಾರಾಗ್ತಾ ಹೋಗ್ತದೆ. ಆದರೆ ಒಂದು ಜೀವಕೋಶದ ಒಳಗಡೆ ಅಲ್ಲಲ್ಲಿ ಇರುವಂಥ ಜೀನ್ಗಳನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ RNAಗಳು ಬರ್ತವೆ, ಅದರ ನಂತರ ಪ್ರೋಟೀನ್ಗಳು ಬರ್ತವೆ ಅಂತ ಹೇಳಿದೆ. ಇದನ್ನು ಇನ್ನೊಂದು ಥರ ಚಿತ್ರೀಕರಣ ನಾವು ಮಾಡ್ಬೋದು. ಈ DNA ಉದ್ದದ ಒಂದು ಮಾಲಿಕ್ಯೂಲ್ ಮಾಡಿದ್ರೆ ಎಲ್ಲೆಲ್ಲಿ ಅದು ಆ್ಯರೋ ಬರೆದಿದ್ದೀನಲ್ಲ, ಅದು ಒಂದೊಂದು ಜೀನು, ಒಂದೇ ಕ್ರೋಮೋಸೋಮಲ್ಲಿ ತುಂಬ ಜೀನ್ಗಳಿರ್ತವೆ. ಒಂದೊಂದು ಜೀನ್ ಉಪಯೋಗಿಸ್ಕೊಂಡು ಬೇರೆ ಬೇರೆ RNAಗಳು ಬರ್ತವೆ. ಈ ಜೈಯುಕ್ತ ಅಣುಗಳು ಅಂತ ಏನು ಹೇಳಿದೆ ನಾನು, 3 ಥರದ್ದು. ಈ 3 ಥರದ್ದು ಒಂದೇ ಅಣು ಅಂತಲ್ಲ, ಒಂದೇ ಥರದ್ದಲ್ಲ, ಅದು ಬೇರೆ ಬೇರೆ ಥರದ ಜೀನ್ಗಳಿರ್ತವೆ, ಬೇರೆ ಬೇರೆ mRNAಗಳಿರ್ತವೆ, RNAಗಳಿರ್ತವೆ. mRNA ಅಂದರೆ ಮೆಸೆಂಜರ್ RNA ಅಂತ, ಅದೊಂದು ಥರದ್ದು RNA. ಅದೇ ಥರ ಪ್ರೋಟೀನ್ಗಳು ಬೇರೆ ಬೇರೆ ಥರದ್ದಿರ್ತವೆ. ಸರಿಯಾ? ಇದು ಯಾವ ಪ್ರೋಟೀನು ಯಾವ ಜೀನಿಂದ ಯಾವ ಜೀವಕೋಶದಲ್ಲಿ ಉತ್ಪತ್ತಿ ಆಯಿತು ಅನ್ನೋದು ಬೇರೆ ಬೇರೆ ಥರ ಇರ್ತದೆ, ಒಂದೇ ಥರ ಇರೋದಿಲ್ಲ. ಹಾಗಾಗಿ ನಮ್ಮ ಜೀವಕೋಶಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತವೆ. ಈಗ ನನ್ನ ಇವತ್ತಿನ ಉಪನ್ಯಾಸದ್ದು ಅಥವಾ ಮಾತುಕತೆದ್ದು ಹಿನ್ನೆಲೆ ಒಂದು, ಮತ್ತು ನಮ್ಮ ಸಂಶೋಧನೆ ಏನು ಅಂತ ನಾನು ಹೇಳೋಕೆ ಹೊರಟಿದ್ದು. ಈಗಾಗಲೇ ನಾನು ಜೀವಕೋಶಗಳಂದ್ರೆ ಏನು, ಜೈಯುಕ್ತ ಅಣುಗಳಂದ್ರೆ ಏನು, ಮತ್ತು ಪರ್ಯಾಯಕ್ರಮ, ಇದು ನಾನು ಇದ್ರ ಬಗ್ಗೆ ಹೇಳ್ತೀನಿ. ಜೈವಿಕ ಸೂಚಕ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಸಂಕ್ಷಿಪ್ತವಾಗಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಇಷ್ಟರವರೆಗೆ ಓಕೆನಾ? ಏನಾದರೂ ಪ್ರಶ್ನೆ ಇತ್ತಾ? ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ. ಓಕೆ. ಸೊ ಈ ಹಿನ್ನೆಲೆ ಸ್ವಲ್ಪ ಬೇಕಿತ್ತು ಮಾಹಿತಿ, ಹಾಗಾಗಿ ನಾನು ಜೀವಕೋಶಗಳು ಅಂದ್ರೇನು, ಜೈವಿಕ ತಾಣುಗಳು ಅಂದರೆ ಅಂತ ಹೇಳಿದೆ ನಾನು. ಈಗ ಪರ್ಯಾಯ ಕ್ರಮ ಅಂತ ನಾನು ಹುಟ್ಟಿಸಿರೋ ಇನ್ನೊಂದು ಶಬ್ದ ಇದು, ಮ್ಯುಟೇಷನ್ ಅಂತ ಹೇಳ್ತಾರೆ. ಮ್ಯುಟೇಷನ್ ಅಂದರೆ ನಾನು DNA ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ತೋರಿಸಿದ್ನಲ್ಲ, ಆ ಸೀಕ್ವೆನ್ಸಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಏನಾದರೂ ಬದಲಾವಣೆ ಆದರೆ ಆ ಕ್ರಮ ಬದಲಾಯ್ತಲ್ವಾ, ಅದಕ್ಕೆ ನಾನು ಪರ್ಯಾಯ ಕ್ರಮ ಅಂತ ಹೇಳೋದು, ಮ್ಯೂಟೇಟೆಡ್ ಸೀಕ್ವೆನ್ಸ್. ಅದು ಎಲ್ಲರಲ್ಲೂ ಒಂದು ಮ್ಯುಟೇಷನ್ಗಳು ಬಹಳ ಕಾಮನ್ನು. ಈಗ ನಮ್ಮ DNA ನಿಮ್ಮ DNA ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತದೆ, ಒಂದೇ ಥರ ಇರೋದೇ ಇಲ್ಲ, ಇದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತೇಳಿ ನಮ್ಮ ಎಲ್ಲರೂ DNA ನೋಡಿದ್ರೆ ಅದು ಯಾವುದೋ ಒಂದು ಪ್ರಾಣಿನೋ ಅಥವಾ ಯಾವುದೋ ಒಂದು ಸಸ್ಯಕ್ಕಿಂತ ತುಂಬ ವಿಭಿನ್ನ, ಅದು ನಮಗೆ ತುಂಬ ವ್ಯತ್ಯಾಸ ಇದೆ. ಆದರೆ ನಮ್ಮ ನಡುವೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಈಗ ಉದಾಹರಣೆಗೆ ಇದು ಒಂದು ಸ್ಪೆಲ್ಲಿಂಗ್ ತೊಗೊಳ್ಳಿ. ಓಕೆ, ಇದೇ ಒಂದು ಸ್ಪೆಲ್ಲಿಂಗ್ ತೊಗೊಂಡು ಇಲ್ಲಿ R ಬದಲಿಗೆ ನಿಮ್ಮ DNA ನಂದು DNA R ಇದ್ದರೆ ನಿಮ್ಮ DNA ಅಲ್ಲಿ ಬಹುಶಃ F ಇರ್ಬೋದು. ನಿಮ್ಮ DNA ನಿಮ್ಮದರಲ್ಲಿ ಇದು ನಮ್ಮಿಬ್ಬರದ್ದು ಸೇಮ್ ಇರ್ತದೆ, ಬಟ್ ಇಲ್ಲೇನೋ ಬದಲಾವಣೆ ಆಗಿರ್ಬೋದು, I ಬದಲಿಗೆ A ಆಗಿರ್ಬೋದು. ಹೀಗೆ ಅಲ್ಲಲ್ಲಿ ಬದಲಾವಣೆಗಳು ಇರ್ತವೆ. ಆದರೆ ಕೆಲವು ಬದಲಾವಣೆಗಳಿದ್ದಾಗ ಅದು ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಮ್ಯುಟೇಷನ್ಸ್ ಕ್ಯಾನ್ ಬಿ ಇಂಡಿಕೇಟಿಂಗ್ ಅ ಡಿಸಾರ್ಡರ್. ಅದನ್ನು ಕಂಡುಹಿಡಿದು ಒಂದು ಕೆಲಸ ಮಾಡ್ತಾರೆ ಕೆಲವರು. ಸೊ ಈ ಜೈವಿಕ ಸೂಚಕಗಳು, ಬಯೋಮಾರ್ಕರ್ ಅಂತ ಏನು ಹೇಳಿದ್ನಲ್ಲ, ಇದು ಮತ್ತೇನೂ ಅಲ್ಲ. ಈಗ ನಾವು ಶೀತ ಆದರೆ ಮೂಗಲ್ಲಿ ಸ್ವಲ್ಪ
ಜಾಸ್ತಿ ಸೋರ್ತಾ ಇದ್ದರೆ ನಾವು ಹೇಳ್ತೀವಿ ಓ ಕೋಲ್ಡ್ ಆಗಿದೆ ಅಂಥೇಳಿ ಅಲ್ವಾ. ಅಥವಾ ಏನೋ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂದರೆ ಏನೋ ಬೇರೆ ಕಾಯಿಲೆ ಬಂದಿರ್ಬೋದು ಅಂತ ಹೇಳ್ತೀವಿ ಅಲ್ವಾ. ಇದು ಒಂದು ಥರದ ಜೈವಿಕ ಸೂಚಕ. ಅದೇ ಥರ ಮಾಲಿಕ್ಯುಲರ್ ಲೆವೆಲಲ್ಲಿ ಈ ಜೈವಿಕಾಣುಗಳು ಅಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅವುಗಳನ್ನು ನಾವು ಬಯೋಮಾರ್ಕರ್ ಅಂತ ಹೇಳ್ತೀವಿ. ಈ ಡಿ ಎನ್ ಎನಲ್ಲಿ ಯಾವುದೋ ಒಂದು ಕ್ರೋಮೋಸೋಮ್ 1ನಲ್ಲಿ ಒಂದು ನಿರ್ದಿಷ್ಟ ಜೀನ್ ಒಳಗಡೆ ಒಂದು ಪೊಸಿಷನ್ನಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಬದಲಾವಣೆ ಆಗಿದ್ದರೆ, ಮ್ಯೂಟೇಷನ್ ಆಗಿದ್ದರೆ, ಅಲ್ಲೊಂದು ಪರ್ಯಾಯ ಕ್ರಮ ಇದ್ದರೆ ಅದು ಒಂದು ರೋಗಕ್ಕೆ ಕಾರಣ ಅಂತ ನಿಮಗೆ ಗೊತ್ತಾದರೆ ನೀವು ಅದನ್ನು ಬಯೋಮಾರ್ಕರ್ ಅಂತ ಹೇಳ್ತೀರಿ. ಆದರೆ ರೋಗಕ್ಕೆ ಕಾರಣ ಅಂತ ಗೊತ್ತಾಗೋ ಮೊದಲು ಏನು ಸಂಶೋಧನೆ ಮಾಡಬೇಕು ಅವರು? ಅದು ಹೇಗೆ ಗೊತ್ತಾಗ್ತದೆ? ಮೊದಲು ಇರುವ ಸಾಧ್ಯ ಆಗುವಂಥ ಒಂದು ಲಕ್ಷಗಟ್ಟಲೆ ಅಂತಹ ಮ್ಯೂಟೇಷನ್ ಅಂದರೆ ಪರ್ಯಾಯ ಕ್ರಮಗಳನ್ನು ಹಿಡ್ಕೊಂಡು ಯಾರಿಗೆ ಈಗ ಡಯಾಬಿಟಿಸ್ ತಗೊಳ್ಳಿ, ಕೆಲವರಿಗೆ ಬೇಗ ಡಯಾಬಿಟಿಸ್ ಬರ್ತದೆ, ಕೆಲವರಿಗೆ ಲೇಟಾಗಿ ಬರ್ತದೆ, ಕೆಲವ್ರಿಗೆ ಬರೋದೇ ಇಲ್ಲ. ಬರದೇ ಇರೋರನ್ನು ಒಂದು ಗುಂಪು ತೊಗೊಂಡು, ಈಗ ಬೇಗ ಬಂದಿರೋದೊಂದು ಗುಂಪು ತೊಗೊಂಡು ಅವ್ರದ್ದೆಲ್ಲ DNA ಪರೀಕ್ಷೆ ಮಾಡಿ ತುಲನೆ ಮಾಡಿ ನೋಡೋದು. ಒಂದು ಪರ್ಟಿಕ್ಯುಲರ್ ಮ್ಯೂಟೇಷನ್ ಅಂದರೆ ಆ ಪರ್ಯಾಯ ಕ್ರಮ ಅಲ್ಲಿ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ ಅದು ಹೆಚ್ಚಿನವರಲ್ಲಿ ಇದೆ, ಡಯಾಬಿಟಿಕ್ ಪೇಷಂಟ್ನವರಲ್ಲಿ. ಇಲ್ಲಿ ಇಲ್ಲ ಯಾರಲ್ಲೂ. ಓ, ಇದು ಸೂಚಕ, ಇದು ಇದ್ದರೆ ಡಯಾಬಿಟಿಸ್ ಬೇಗ ಬರ್ತದೆ ಅಂತ ನೀವು ಇನ್ನೂ ಬೇಗ ಹೇಳ್ಬೋದು. ಅವರಿಗೆ ಡಯಾಬಿಟಿಸು 30ನೇ ವರ್ಷಕ್ಕೆ ಬಂದಿರ್ಬೋದು, 60ನೇ ವರ್ಷಕ್ಕೆ ಬಂದಿರ್ಬೋದು. ನೀವು ಹುಟ್ಟಿದ ಕೂಡಲೇ ಇವ್ರಿಗೆ ಹೇಳ್ಬಿಡ್ಬೋದು. ಅದು ಗೊತ್ತಾದರೆ, ಅದು ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ತುಂಬ ಜನರದ್ದು DNA ತೊಗೊಂಡು, ಯಾರಿಗೆ ಡಯಾಬಿಟಿಸ್ ಬೇಗ ಬಂದಿದೆಯೋ ಅವ್ರದ್ದು DNA ತೊಗೊಂಡು, ಯಾರಿಗೆ ಬಂದೇ ಇಲ್ವೋ ಅಂಥದ್ದು ಅವ್ರದ್ದು DNA ತೊಗೊಂಡು, ಆ DNA ಸೀಕ್ವೆನ್ಸ್ ಅಂತ ತೋರಿಸಿದ್ನಲ್ಲ ನಾನು ಇಲ್ಲಿ, ಅದು ಸಣ್ಣ ಭಾಗ ನಾನು ತೋರಿಸಿರೋದು, ಇಲ್ಲಿ ತೋರಿಸಿದ್ನಲ್ಲ, ಇಲ್ಲಿ ಎಲ್ಲೋ ಒಂದು ಕಡೆ ಇದು ಒಂದು ಜೀನ್ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಈ AAT ಅಂತ ಏನಿದೆ, ಇಲ್ಲಿಂದ ಇಲ್ಲಿವರೆಗೆ ಒಂದು ಜೀನ್ ಆದರೆ ಇಲ್ಲಿ ಒಂದು ಎಲ್ಲೋ ಕಡೆ ಒಂದು A ಬದಲಿಗೆ CAT ಬದಲಿಗೆ CTT ಆಗಿದ್ದರೆ ಅವರಿಗೆ ಡಯಾಬಿಟಿಸ್ ಇರ್ಬೋದು ಅಂತ ನಾವು ಕಂಡುಹಿಡಿಬೇಕು ಮೊದಲು. ಎಷ್ಟು ಒಂದು 1000 ಜನರನ್ನು ತಗೊಂಡು 1000ರಲ್ಲಿ ಬಹುಶಃ 500 ಜನರಿಗೆ ಅದು CTT ಇದೆ, ಆ 1000 ಜನರಿಗೆ ಡಯಾಬಿಟಿಸ್ ಬಂದಾಗಿದೆ. ಉಳಿದ 1000 ಜನ ಯಾರಿಗೆ ಡಯಾಬಿಟಿಸ್ ಬಂದೇ ಇಲ್ವೋ ಇಷ್ಟರೊಳಗೆ 70 ವರ್ಷ ಆದರೂ ಅವರಲ್ಲೆಲ್ಲ CATನೇ ಇದೆ, ಒಬ್ರಿಗೂ ಇಲ್ಲ. ಓ, ಇದು ಸೂಚಕ ಆಗಿರ್ಬೋದು ಅಂತ ನಾನು ಆವಾಗ ಕಂಡುಹಿಡಿಬೋದು. ಹೀಗೆ ಈ ಥರ ಆ ಜೈವಿಕಾಣುಗಳು ಅವುಗಳಲ್ಲಿ ಯಾವುದೇ ಒಂದು ಥರದ ಬದಲಾವಣೆ ಇದ್ದರೆ ನಾನು ಅವುಗಳನ್ನು ಬಯೋಮಾರ್ಕರ್ ಅಂತ ಕರಿಬೋದು ಅಥವಾ ಜೈವಿಕ ಸೂಚಕ ಅಂತ ಕರಿಬೋದು. ನಾನು ಮ್ಯೂಟೇಷನ್ ಬಗ್ಗೆ ಮಾತ್ರ ಮಾತಾಡಿದೆ ಸಂಕ್ಷಿಪ್ತವಾಗಿ, ಇನ್ಮೇಲೆ ಅದ್ರ ಮೇಲೆ ಮಾತಾಡೋದಿಲ್ಲ. ನಿಮಗೇನಾದ್ರು ಪ್ರಶ್ನೆ ಇದ್ದರೆ ಕೇಳಿ. ಯಾಕಂದರೆ ನಾನು ಇನ್ನೊಂದು ವಿಧ ಇದೆ ಬಯೋಮಾರ್ಕ್ಸ್, ಈ ಜೈವಿಕ ಸೂಚಕಗಳನ್ನು ಕಂಡುಹಿಡಲಿಕ್ಕೆ ಇನ್ನೊಂದು ವಿಧ ಇದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಟ್ರಾನ್ಸ್ಕ್ರಿಪ್ಟೋಮಿಕ್ಸ್ ಅಂತ ಹೇಳ್ತೀವಿ. ಅದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಜೈವಿಕ ಸೂಚಕಗಳನ್ನು ಕಂಡುಹಿಡಿತೀವಿ ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ. ಯಾಕಂದರೆ ನಮ್ಮ ಗುಂಪಿನಲ್ಲಿ ನಾವು ಮಾಡ್ತಾ ಇರೋಂಥ ಸಂಶೋಧನೆಯಲ್ಲಿ ಆ ಒಂದು ಅಪ್ರೋಚನ್ನು, ಆ ಒಂದು ವಿಧಾನವನ್ನು ನಾವು ಬಳಸ್ಕೊಂಡಿದ್ದೀವಿ. ಒಬ್ಬ ನನ್ನ ಜೊತೆಗೆ PhD ಮಾಡ್ತಾ ಇರೋಂಥ ಒಬ್ಬ ಯಂಗ್ಸ್ಟರ್, ನಿಮ್ಮ ಥರ ಹೆಚ್ಚಿನವರು ಇಲ್ಲಿ ಇರೋದು ಅದೇ ಏಜ್ ಗ್ರೂಪ್ನವರು, ಅವನು ಈ ಒಂದು ಟ್ರಾನ್ಸ್ಕ್ರಿಪ್ಟೋಮಿಕ್ಸ್ ಅಪ್ರೋಚ್ ಯೂಸ್ ಮಾಡಿ ಅವನು ಮಾಡಿದ ಸಂಶೋಧನೆಗೆ ಒಂದು ಒಳ್ಳೆಯ ಪುರಸ್ಕಾರ ಸಿಕ್ಕಿದೆ. ಅವನು ಒಂದು ಹೆಚ್ಚಾಗಿ ನಾವು ರಿಸರ್ಚ್ ಮಾಡ್ತೀವಿ, ಬೇಸಿಕ್ ರಿಸರ್ಚ್ ಅಂತ ಹೇಳ್ತೀವಿ, ನಾವು ಏನೋ ಒಂದು ಕಂಡು ಹಿಡಿತೀವಿ. ಆದರೆ ಅದರದ್ದು ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಅದು ಅನ್ವಯ ಆಗಲೇಬೇಕು ಅಥವಾ ಯಾವುದಾದ್ರೂ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಅದು ಅನ್ವಯ ಆಗಲೇಬೇಕು ಅಂತಿಲ್ಲ. ಅದಕ್ಕೆ ಸುಮಾರು ಟೈಮ್ ತೊಗೊಳ್ತದೆ. ಇವನ ರಿಸರ್ಚು ಈಗ ಆಲ್ಮೋಸ್ಟ್ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ ಆಗಿ ನಾವು ಡಯಾಗ್ನೋಸ್ಟಿಕ್ ಕಿಟ್ ಆಗಿ ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಹಾಗೆ ಹೇಗೆ ಸಾಧ್ಯ ಆಯಿತು ಅನ್ನೋದ್ರ ಕತೆ ನಾನು ಈಗ ಉಳಿದ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅಗೇನ್ ನಿಮಗೆ ಎನಿ ಕ್ವಶನ್ಸ್ ಇದ್ದರೆ ಯಾವಾಗ ಬೇಕಾದರೂ ದಯವಿಟ್ಟು ಕೇಳಿ, ಸಂಕೋಚ ಮಾಡ್ಕೋಬೇಡಿ. ಆಲ್ ರೈಟ್, ಟ್ರಾನ್ಸ್ಕ್ರಿಪ್ಟೋಮ್ ಅಂದರೆ ಏನು? ಒಂದು ನಿರ್ದಿಷ್ಟ ಸ್ಥಿತಿ ಅಂದರೆ ರೋಗ ಶುರುವಾಗೋ ಮುಂಚೆ ಇರ್ಬೋದು, ರೋಗ ಆಗಿದ್ದಷ್ಟೇ ಇರ್ಬೋದು, ಅಥವಾ ರೋಗ ತುಂಬ ಬೆಳವಣಿಗೆ ಉಲ್ಬಣ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೋಗಗಳು, ಅಥವಾ ಸಹಜ ಸ್ಥಿತಿಯಲ್ಲಿ, ಯಾವುದೇ ಸ್ಥಿತಿಯಲ್ಲಿ ಒಂದು ನಿರ್ದಿಷ್ಟ ಅಂಗಾಂಶ ಅಂದರೆ ಟಿಶ್ಯೂ, ಈಗ ಕಿಡ್ನಿ, ಲಿವರ್, ಈ ಥರ ಎಲ್ಲ, ಮತ್ತು ಅವುಗಳಲ್ಲಿರುವಂಥ ಜೀವಕೋಶಗಳಲ್ಲಿ ಬೇರೆ ಬೇರೆ ಜೀನ್ಗಳಿಂದ ಯಾವುದೆಲ್ಲ mRNA ವ್ಯಕ್ತ ಆಗಿದೆ, ಅಂದರೆ ಎಕ್ಸ್ಪ್ರೆಸ್ ಆಗಿದೆ, ಅಂದರೆ mRNA ಪ್ರೊಡ್ಯೂಸ್ ಆಗಿದೆ ಅಂತ, ಅವುಗಳನ್ನ ನೀವೊಂದು ಪಟ್ಟಿ ಮಾಡಿಬಿಟ್ರೆ, ಅದರ ಪಟ್ಟಿ ಜೊತೆಗೆ ಒಂದು mRNAಗೆ ಅದಕ್ಕೆ ಎಷ್ಟು ಕ್ವಾಂಟಿಟಿ ಇತ್ತು ಅಂತ ನೀವು ಅದ್ರ ಮೇಲೆ ಬರೆದುಬಿಟ್ರೆ, ಒಂದು ಪಟ್ಟಿ ತಯಾರು ಮಾಡಿಬಿಟ್ರೆ, ಅದೇ ಟ್ರಾನ್ಸ್ಕ್ರಿಪ್ಟೋಮ್. ಅದು ಆ ಅಂಗಾಂಶದ ಅಥವಾ ಆ ಜೀವಕೋಶದ ಟ್ರಾನ್ಸ್ಕ್ರಿಪ್ಟೋಮ್ ಆ ಸ್ಥಿತಿಯಲ್ಲಿ.
ಅದು ಸ್ಥಿತಿಯ ಮೇಲೆ ಅವಲಂಬಿತವಾಗಿ ಬದಲಾಗ್ತಾ ಇರ್ತದೆ. ಇದಕ್ಕೆ ಇನ್ನೊಂದು ನಾವು ಹೇಳೋದು ಈ ಜೀನ್ ಎಕ್ಸ್ಪ್ರೆಷನ್ ಪ್ರೊಫೈಲ್ ಅಂತ. ಆ ಪಟ್ಟಿನೇ ಜೀನ್ ಎಕ್ಸ್ಪ್ರೆಷನ್ ಪ್ರೊಫೈಲ್, ಅಂದರೆ ಜೀನ್ಗಳ ಅಭಿವ್ಯಕ್ತಿ ಚಿತ್ರಣ. ಅದು ಹೇಗೆ ಒಂದು ಉದಾಹರಣೆ ಕೊಡ್ತೀನಿ. ಟ್ರಾನ್ಸ್ಕ್ರಿಪ್ಟೋಮಿಕ್ಸ್ ಅಂತ ಇನ್ನೊಂದು ಪದ ಉಪಯೋಗಿಸ್ತೀವಿ. ಟ್ರಾನ್ಸ್ಕ್ರಿಪ್ಟೋಮ್ ಅಂದರೆ ಈ ಅಭಿವ್ಯಕ್ತಿ ಚಿತ್ರಣ, ಟ್ರಾನ್ಸ್ಕ್ರಿಪ್ಟೋಮ್ ಅಂದರೆ ಅವುಗಳ ಅಧ್ಯಯನ ಮಾಡೋದು, ಅವುಗಳ ವಿಶ್ಲೇಷಣೆ ಮಾಡೋದು ಅಷ್ಟೇ. ಓಮಿಕ್ಸ್ ಅಂತ ಹೇಳಿದ್ರೆ ಒಂದು ಜಾಸ್ತಿ ಅಣುಗಳ ಸಂಯುಕ್ತ ಅಣುಗಳನ್ನು ತಗೊಂಡು ಅಧ್ಯಯನ ಮಾಡೋದು, ಮಾಸ್ ಸ್ಕೇಲ್ ಸ್ಟಡೀಸ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಕ್ರಿಪ್ಟೋಮ್ ಈಸ್ ಲಾರ್ಜ್ ಸ್ಕೇಲ್ ಅಸೆಂಬ್ಲಿ ಆಫ್ ಜೀನ್ಸ್ ಎಕ್ಸ್ಪ್ರೆಷನ್. ಟ್ರಾನ್ಸ್ಕ್ರಿಪ್ಟೋಮಿಕ್ಸ್ ಈಸ್ ಸ್ಟಡಿ ಆರ್ ಸೈನ್ಸ್ ಆಫ್ ಟ್ರಾನ್ಸ್ಕ್ರಿಪ್ಟೋಮ್ ಅಷ್ಟೇ. ಹೇಗೆ ಅದಾಗ್ತದೆ, ನಾನು ಸೀಕ್ವೆನ್ಸಿಂಗ್ ವಿಧಾನಗಳ ಬಗ್ಗೆ ಹೇಳಿದೆ. ವಿಧಾನ ಬಗ್ಗೆ ಹೇಳಲಿಲ್ಲ. ಸೀಕ್ವೆನ್ಸಿಂಗ್ ಅಂದರೆ ಏನಂತ ನಾನು ಹೇಳ್ಬಿಡ್ತೀನಿ. ಸೀಕ್ವೆನ್ಸಿಂಗ್ ಅಂದರೆ ಆ ಸೀಕ್ವೆನ್ಸನ್ನು ಡಿಟರ್ಮಿನ್ ಮಾಡೋದು. DNA ಸೀಕ್ವೆನ್ಸ್ ಹೀಗಿದೆ, ನಾನು 100 ಜನ ತೊಗೊಂಡ್ಬಿಟ್ಟು ಆ ಸೀಕ್ವೆನ್ಸ್ ಅಂತ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಅದು ಹೇಗೆ ಕಂಡುಹಿಡಿದು, ಅದಕ್ಕೆ ಒಂದು ವಿಧಾನ ಇದೆ. ಸೀಕ್ವೆನ್ಸಿಂಗ್ ವಿಧಾನಗಳು ಬೇರೆ ಬೇರೆ ಥರ ಇದ್ದಾವೆ. ನಾನು ಸೀಕ್ವೆನ್ಸಿಂಗಿಗೆ ಇನ್ನೊಂದು ಒಂದೇ ಶಬ್ದ ಉಪಯೋಗಿಸ್ತಾ ಇದ್ದೀನಿ, ಕ್ರಮೀಕರಣ ಅಂತ ಹೇಳ್ಬಿಟ್ಟು. ಕ್ರಮವನ್ನು ನಿರೂಪಣೆ ಮಾಡೋದು ಕ್ರಮೀಕರಣ ಅಂತ. ಈ ಕ್ರಮೀಕರಣಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಒಂದು ಸ್ಯಾಂಗರ್ ವಿಧಾನ ಅಂತೇಳಿ 1977ರಲ್ಲಿ ಫ್ರೆಡ್ರಿಕ್ ಸ್ಯಾಂಗರ್ ಅಂತ ಒಬ್ಬ ಸೈಂಟಿಸ್ಟು, ಗ್ರೇಟ್ ಸೈಂಟಿಸ್ಟ್, 2 ನೊಬೆಲ್ ಪ್ರೈಸ್ ಸಿಕ್ಕಿದೆ ಅವರಿಗೆ. ಅವರು ಒಂದು ವಿಧಾನ ಕಂಡುಹಿಡಿದ್ರು. ಆ ವಿಧಾನ ಉಪಯೋಗಿಸ್ಕೊಂಡ್ರೆ ನಿಮಗೆ 1,000 ನ್ಯೂಕ್ಲಿಯೋಟೈಡ್ ಉದ್ದದ್ದು DNA ನೀವು ಒಂದು ₹600 ಒಂದು ದಿವಸದಲ್ಲಿ ಕಂಡುಹಿಡಿದ್ಬಿಡ್ಬೋದು. ಇದು ಸ್ಯಾಂಗರ್ ಮೆಥಡು. ಆದರೆ ಈಗ ಹೊಸದಾಗಿ ಒಂದು ಮೆಥಡ್ ಇದೆ. ಬಟ್ ಇದಕ್ಕೆ ನೀವು ಇಡೀ ಜೀನೋಮ್ ಅಂತ ಹೇಳಿದ್ರೆ ಎಲ್ಲ DNA, ನಿಮ್ಮದು ಎಲ್ಲ DNA ತೊಗೊಂಡ್ಬಿಟ್ಟು, ನನ್ನ ಎಲ್ಲ DNA ತೊಗೊಂಡು ನೀವು ಅದರದ್ದು ಸೀಕ್ವೆನ್ಸ್ ಏನು ಅಂತ ಕಂಡುಹಿಡಿಬೇಕಾದ್ರೆ ₹60 ಲಕ್ಷ ಬೇಕು ಆ ವಿಧಾನ ಉಪಯೋಗಿಸ್ಕೊಂಡು. ಮತ್ತೆ ಬಹುಶಃ ಒಂದು 5-6 ತಿಂಗಳು ಆಗ್ಬೋದು ಒಂದು ಅಂದಾಜಲ್ಲಿ. ಆದರೆ ಈಗ ಒಂದು ಹೊಸ ವಿಧಾನ ಇದೆ, ಬೃಹತ್ ಪ್ರಮಾಣದ ಕ್ರಮೀಕರಣ ವಿಧಾನ ಅಂತ ನಾನು ಕರಿತಾ ಇದ್ದೀನಿ. ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದಕ್ಕೆ ಈ 6 ತಿಂಗಳಲ್ಲಿ ಆಗೋ ಕೆಲಸನ ಬಹುಶಃ 1 ದಿವಸದಲ್ಲಿ ಅಥವಾ ಹೆಚ್ಚು ಅಂದರೆ 6 ದಿವಸದಲ್ಲಿ ಮುಗಿಸ್ಬಿಡ್ಬೋದು. 60 ಲಕ್ಷದ ಬದಲಿಗೆ 1 ಲಕ್ಷದಲ್ಲಿ, ಹೆಚ್ಚು ಅಂದರೆ 1 ಲಕ್ಷ 50,000ದಲ್ಲೂ ಆ ಕೆಲಸ ಮಾಡಿಸ್ಬಿಡ್ಬೋದು. ಆ ಟೆಕ್ನಾಲಜಿ, ಆ ವಿಧಾನ ಈಗ ನಮ್ಮ ಹತ್ರ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಾವು RNAನ DNA ಆಗಿ ಪರಿವರ್ತನೆ ಮಾಡಿ ಅವುಗಳದೆಲ್ಲ ಸೀಕ್ವೆನ್ಸ್ ಮಾಡಿ ಯಾವ ಜೀನಿಂದ ಎಷ್ಟು mRNA ಬಂದಿದೆ ಅಂತ ಈ ಥರ ಪಟ್ಟಿ ಮಾಡ್ಬೋದು. ಇದೇ ಟ್ರಾನ್ಸ್ಕ್ರಿಪ್ಟೋಮ್. ಜೀನ್ ಅಭಿವ್ಯಕ್ತಿ ಚಿತ್ರಣ, ಜೀನ್ಗಳ ಅಭಿವ್ಯಕ್ತಿ ಚಿತ್ರಣ ಹೀಗಿರ್ತದೆ. ನಿಮ್ಮ ಉದಾಹರಣೆಗೆ ಡಯಾಬಿಟಿಸ್ ಆದವರಲ್ಲಿ ಬ್ಲಡ್ಡಿಂದ ನೀವು ತೊಗೊಂಡ್ರೆ ಸಹಜ ಸ್ಥಿತಿಯಲ್ಲಿ ಇರುವಂತಹ ಒಬ್ಬ ಮನುಷ್ಯನಲ್ಲಿ ಈ ಥರದ್ದು ಜೀನ್ ಎಕ್ಸ್ಪ್ರೆಷನ್ ಪ್ರೊಫೈಲ್ ಇರ್ಬೋದು. ಒಂದು ಜೀನಿದ್ದು 50 mRNA ಕಾಪಿ ಇದೆ, 2ನೇ ಜೀನಿದ್ದು ಯಾವ ಕಾಪಿನೂ ಇಲ್ಲ, 3ನೇದು 5,400 ಕಾಪಿ ಇದೆ, ಇನ್ನೊಂದು ಮತ್ತೆ 0, ಇನ್ನೊಂದರದ್ದು ಹೀಗೆ ಬೇರೆ ಬೇರೆ ಒಂದು ಇಡೀ 20,000 ನಾನು ಪಟ್ಟಿ ಮಾಡಿದ್ರೆ 20,000 ಜೀನ್ಗಳದ್ದು ಇದು ಟ್ರಾನ್ಸ್ಕ್ರಿಪ್ಟೋಮ್ ಅಥವಾ ಎಕ್ಸ್ಪ್ರೆಷನ್ ಪ್ರೊಫೈಲ್. ಸರಿನಾ? ಇದೇ ಥರ ಅದೇ ವ್ಯಕ್ತಿದ್ದು ಅಥವಾ ಬೇರೆ ವ್ಯಕ್ತಿದ್ದು ಅದೇ ಜೀವಕೋಶದಲ್ಲಿ ನಾನು ಇನ್ನೊಂದು ಎಕ್ಸ್ಪ್ರೆಷನ್ ಪ್ರೊಫೈಲ್ ಮಾಡಿದ್ರೆ ಅದು ಬಹುಶಃ ಹೀಗೆ ಕಾಣ್ಬೋದು. ಅನಾರೋಗ್ಯ ಸ್ಥಿತಿಯಲ್ಲಿದ್ದಾಗ ಹೆಚ್ಚು ಕಡಿಮೆ ಎಲ್ಲ ಒಂದೇ ಥರ ಇರ್ತದೆ. 50 ಇರೋದು ಬಹುಶಃ 52 ಆಗಿರ್ಬೋದು, 49 ಆಗಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. 0 ಇದ್ದದ್ದು 5 ಆಗಿರ್ಬೋದು, 5,400 ಇದ್ದದ್ದು 5,600 ಆಗಿರ್ಬೋದು. ಆದರೆ ಜೀನ್ 4 ನೋಡಿ ಸಡನ್ನಾಗಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಜೀನ್ 6 ನೋಡಿದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈ ಥರದ್ದು ಭೇದಾತ್ಮಕ ಅಂದರೆ ಡಿಫ್ರೆನ್ಷಿಯಲ್ ಜೀನ್ ಎಕ್ಸ್ಪ್ರೆಷನ್ ಪ್ರೊಫೈಲ್ ನಾನು ಮಾಡಿದರೆ ಅದೇ ಜೀವಕೋಶ ಅಥವಾ ಅಂಗಾಂಶ, ಆದರೆ ಆರೋಗ್ಯ ಸ್ಥಿತಿಯಲ್ಲಿ ಅನಾರೋಗ್ಯ ಸ್ಥಿತಿಯಲ್ಲಿ ಹೇಗೆ ವ್ಯತ್ಯಾಸ ಏನಾದರೂ ಇದೆಯಾ ಅಂತ ಕಂಡುಹಿಡೀಲಿಕ್ಕೆ ಇದನ್ನು ಮಾಡಿದಾಗ ನಾನು ಹೇಳಿದೆ ಅದು ಯಾಂತ್ರಿಕವಾಗಿ ಆಗುವಂತಹ ಒಂದು ಪ್ರಕ್ರಿಯೆ ಜೀವಕೋಶಗಳ ಒಳಗಡೆ. ಅದರದ್ದು ಮೆಕ್ಯಾನಿಸಮ್ ಏನು ಅಂತ ಗೊತ್ತಾಗಲಿಕ್ಕೆ ನಾನು ಇಲ್ಲಿಂದ ಆರಂಭ ಮಾಡ್ಬೋದು. ಒಂದು ವಿಷಯ ಹೇಗೆ ಆಗಬೇಕಂದ್ರೆ, ಆಟ ಗೊತ್ತಾಗಬೇಕಾದ್ರೆ ಮೊದಲು ಆಟಗಾರರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಇವರು ಆಟಗಾರರು. ಜೀನ್ 4 ಮತ್ತು ಜೀನ್ 6 2 ಉದಾಹರಣೆ ಕೊಟ್ಟಿರೋದು. ಇದೇ ಥರ ತುಂಬ ಇರ್ತವೆ. 20,000ದಲ್ಲಿ ನಾನು ಈ ಥರ ಮಾಡಿದ್ರೆ ಡಿಸೀಸ್ ಕಂಡೀಷನ್ ನಾರ್ಮಲ್ ಕಂಡೀಷನ್ ತೊಗೊಂಡು ಕಂಪೇರ್ ಮಾಡಿದರೆ ಬಹುಶಃ ಒಂದು 400 ಜೀನ್ ಹೆಚ್ಚಾಗಿರ್ತದೆ. ಅಂದರೆ ಅವುಗಳದ್ದು mRNA ಜಾಸ್ತಿ ಇರ್ತದೆ ಅನಾರೋಗ್ಯ ಸ್ಥಿತಿಯಲ್ಲಿ, ಇನ್ನೊಂದು 400-500 ಕಡಿಮೆ ಇರ್ಬೋದು. ಹೀಗೆ ಅವುಗಳ ಪಟ್ಟಿ ಮಾಡಿದ್ರೆ ಅದಕ್ಕೆ ನಾನು ಡಿಫ್ರೆನ್ಷಿಯಲ್ ಜೀನ್ ಎಕ್ಸ್ಪ್ರೆಷನ್ ಪ್ರೊಫೈಲ್ ಅಂತ ಹೇಳ್ತೀನಿ. ಭೇದಾತ್ಮಕ ಜೀನ್ ಅಭಿವ್ಯಕ್ತಿ ಚಿತ್ರಣ ಅಂತ ಹೇಳ್ತೀನಿ ನಾನು. ಇಲ್ಲಿಂದ ನನ್ನ ಅಧ್ಯಯನ ಇನ್ನೊಂದು ಲೆವೆಲಲ್ಲಿ ಆರಂಭ ಆಗ್ತದೆ. ಯಾಕಂದರೆ ಬಹುಶಃ ಕಾರಣ ಆಗುವಂತಹ ಮಾಲಿಕ್ಯೂಲ್ಗಳು, ಜೈವಿಕ ತಾಣುಗಳು ಯಾವುದು ಅಂತ ನನಗೆ ಗೊತ್ತಾಗೋಕ್ಕೆ ಶುರುವಾಯಿತು. ಇದನ್ನು ನಾನು ಇನ್ನಷ್ಟು ಅಧ್ಯಯನ ಮಾಡಬೇಕು.
ಆದರೆ ಇದರದ್ದು ಟೆಕ್ನಾಲಜಿ ಆ ವಿಧಾನ ನಾನು ಹೇಳಿದ್ನಲ್ಲ ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗ್ ಅಂತ ಬೃಹತ್ ಪ್ರಮಾಣದ ಕ್ರಮೀಕರಣ ವಿಧಾನ ಹೇಗೆ ಅಂತ ಇಲ್ಲಿ ಒಂದು ಸ್ವಲ್ಪ ಹೇಳೋಕ್ಕೆ ಹೋದೆ. ನಿಮಗೆ ಆಸಕ್ತಿ ಇದ್ದರೆ ಮತ್ತೊಂದು ಸಲ ಹೇಳ್ತೀನಿ, ಸದ್ಯಕ್ಕೆ ಅದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ ನಾನು. ಆದರೆ ಹೀಗೆ ಆರೋಗ್ಯಕ್ಕೂ ಮತ್ತು ಅನಾರೋಗ್ಯಕ್ಕೂ ಜೀವಕೋಶಗಳ ಒಳಗಡೆ ಆಗ್ತಾ ಇರುವಂಥ ಪ್ರಕ್ರಿಯೆಗಳಲ್ಲಿ ಏನೋ ಒಂದು ವ್ಯತ್ಯಾಸ ಆಗಬೇಕಲ್ಲ. ಅದು ಏನು ವ್ಯತ್ಯಾಸ ಆಗ್ತದೆ, ಯಾವ ಪ್ರೋಟೀನ್ ಎಲ್ಲಿದೆ, ಎಷ್ಟಿದೆ, ಕಾಯಿಲೆಗೆ ಕಾರಣ ಆಗಿರುವಂಥದ್ದು ಯಾವುದು, ಕಾಯಿಲೆಯಿಂದ ಆಗಿರೋದು ಕೆಲವು ವ್ಯತ್ಯಾಸ ಇರ್ತದೆ, ಕಾಯಿಲೆಗೆ ಕಾರಣ ಆಗಿರುವಂಥ ವ್ಯತ್ಯಾಸ ಇರ್ತದೆ. ಇದನ್ನು ಕಂಡುಹಿಡಿದು ಮುಂದಿನ ಹೆಜ್ಜೆ. ಅದಕ್ಕೆ ಯಾವ ಪ್ರಮಾಣದಲ್ಲಿದೆ ಅನ್ನೋದು ಒಂದು, ಈ DNA ಮತ್ತು RNA ಒಳಗಡೆ ಈ ಸಂಯುಕ್ತಗಳ ಕ್ರಮ ಏನಿದೆ, ಸೀಕ್ವೆನ್ಸ್ ಅಂತ ಏನಿದೆ, ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಅದು ಇನ್ನೊಂದು. ಇದೆರಡನ್ನೂ ಕಂಪೇರ್ ಮಾಡಿದ್ರೆ, ಅಧ್ಯಯನ ಮಾಡಿದ್ರೆ ನಮಗೆ ಯಾವ ಆರೋಗ್ಯ ಯಾಕೆ ಅನಾರೋಗ್ಯಕ್ಕೆ ಈಡಾಯಿತು ಅನ್ನೋದು ಗೊತ್ತಾಗ್ಬೋದು. ನಮ್ಮ ಪ್ರಯೋಗಾಲಯದಲ್ಲಿ, ನಮ್ಮ ಸಂಶೋಧನಾ ತಂಡದಲ್ಲಿ ನಾವು ಮಾಡ್ತಾ ಇರೋದು 2 ಥರದ ಅಧ್ಯಯನ. ಒಂದು ಕ್ಯಾನ್ಸರ್ ಮತ್ತು ಇನ್ನೊಂದು ಪುರುಷ ಬಂಜೇತನ, ಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಲ್ಲ, ಅದರ ಮೇಲೆ ನಾವು ಸಂಶೋಧನೆ ಮಾಡ್ತೀವಿ. ಈ ಎರಡನೇದ್ರ ಬಗ್ಗೆ ನಾನು ಇವತ್ತು ಸ್ವಲ್ಪ ಮಾತಾಡ್ತೀನಿ. ಇಲ್ಲಿ ಇನ್ನೊಂದು ಟೆಕ್ನಾಲಜಿ ಬರ್ತದೆ, ನಮ್ಮ ಒಂದು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಮಾಪನಾತ್ಮಕ ಸರಣಿ ಪ್ರತಿಕ್ರಿಯೆಗಳು, ಅಂದರೆ PCR ಸರಣಿ ಪ್ರತಿಕ್ರಿಯೆಗಳು, ಅಂದರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಮಾಪನಾತ್ಮಕ ಅಂದರೆ ಕ್ವಾಂಟಿಟೇಟಿವ್. ಈ PCR ಮಾಡುವಾಗ ಒಂದು ವಿಶೇಷ ವಿಧಾನ ಇದೆ, ಅದಕ್ಕೆ ಮಾಪನಾತ್ಮಕ ಅಂತ ನಾನು ಹೇಳ್ತಾ ಇರೋದು. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಬಹಳ ಸಿಂಪಲ್. ಅದು ನಾನು ಹೇಳಿದೆ DNA ಟ್ರಾನ್ಸ್ಕ್ರಿಪ್ಷನ್ ಆಗಿ RNA ಬರ್ತದೆ ಅಂತ. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ RNAನಿಂದ ತೊಗೊಂಡ್ಬಿಟ್ಟು DNA ತೊಗೊಳ್ಳೋದು, DNA ಮಾಡೋದು, ಅದು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಅದರ ನಂತರ PCR ಮಾಡಿದ್ರೆ, ಕ್ವಾಂಟಿಟೇಟಿವ್ PCR ಮಾಡಿದ್ರೆ ನಮಗೆ ಯಾವ mRNA ಎಷ್ಟಿದೆ ಅಂತ ಗೊತ್ತಾಗ್ತದೆ. ಈ ಟೆಕ್ನಾಲಜಿ ನಿಮಗೆ ಭಾಳ ಗೊತ್ತಿರ್ಬೋದು, RT-PCR ನೀವು ಭಾಳ ಕೇಳಿರ್ತೀರಿ, ಯಾಕಂದರೆ COVID-19 ಪಾಸ್ ಮಾಡಿ ಬಂದವರು ನಾವು. ಸೊ COVID-19 ಟೈಮ್ನಲ್ಲಿ ಬಹಳ ತುಂಬ ಕಾಮನ್ ಆಗಿ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರು. ನಾವು NGS ಮೂಲಕ ಮಾಡಿದಾಗ ಈ ಭೇದಾತ್ಮಕ ಜೀನ್ಗಳ ಅಭಿವೃದ್ಧಿ ಚಿತ್ರಣ ಸಿಗ್ತದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ 400 ಒಟ್ಟು 1000ವರೆಗೆ ಸಿಗ್ತದೆ. ಅದರಲ್ಲಿ ನಿಜವಾಗಿಯೂ ಸರಿ ಹೌದಾ ಅಲ್ವಾ ಅಂತ ನಾವು ಒಂದು ಸಲ ದೃಢೀಕರಣ ಮಾಡ್ಕೊಳ್ಬೇಕು. ಆ ದೃಢೀಕರಣ ಮಾಡಲಿಕ್ಕೆ ಈ ವಿಧಾನವನ್ನು ನಾವು ಬಳಸ್ಕೊಳ್ತೀವಿ. ನಮ್ಮ ಸಂಶೋಧನೆ ಹೇಗಾಯಿತು ಅಂತ ಸಂಕ್ಷಿಪ್ತದಲ್ಲಿ ಇದರಲ್ಲಿ ಹೇಳ್ತಾ ಇದ್ದೀನಿ ನಾನು. ನಾವು ಮೊದಲು ಕೆಲವು ವೈದ್ಯರ ಜೊತೆಗೆ ಸೇರಿ, ಅದಕ್ಕೆಲ್ಲ ಒಂದು ಎಥಿಕಲ್ ಪ್ರೋಟೋಕಾಲ್ ಇದೆ, ನಾವು ಕೆಲವೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಎಲ್ಲ ಸರಿಯಾಗಿದ್ದರೆ, ಅದಕ್ಕೆ ಪರ್ಮಿಷನ್ ಸಿಕ್ಕಿದರೆ ಆಗ ವೈದ್ಯರ ಹತ್ರ ಹೋಗಿ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ತೀವಿ. ನಾವು ಸೇರಿ ಒಂದು ರಿಸರ್ಚ್ ಮಾಡೋಣ ಅಂತ ಅವ್ರು ಒಪ್ಪಿದರೆ, ಅವರು ಶಸ್ತ್ರಚಿಕಿತ್ಸೆ ಮಾಡುವಾಗ ಒಂದು ಸಣ್ಣ ಭಾಗ ಮಾಡಬೇಕಾಗಿರ್ತದೆ, ಅವರಿಗೆ ಒಂದು ಸಣ್ಣ ಭಾಗ ತೆಗೆದು ನಮಗೆ ಕೊಡ್ತಾರೆ. ಅದನ್ನು ತಗೊಂಡು ನಾವು RNA ತೆಗಿತೀವಿ ಅಂಗಾಂಶಗಳಿಂದ, ಅಂಗಾಂಶದ ಸೂಕ್ಷ್ಮ ಪ್ರಮಾಣದಿಂದ. ಆಮೇಲೆ ಅದಕ್ಕೆ NGS ಟೆಕ್ನಾಲಜಿ ಅಪ್ಲೈ ಮಾಡಿ, ನಾನು ಡಿಫ್ರೆನ್ಷಿಯಲ್ ಜೀನ್ ಎಕ್ಸ್ಪ್ರೆಷನ್ ಅಂತ ಏನು ಹೇಳಿದೆ, ಭೇದಾತ್ಮಕ ಜೀನ್ ಅಭಿವ್ಯಕ್ತಿ ಚಿತ್ರಣ, ಇದನ್ನು ಪಡ್ಕೊಳ್ತೀವಿ. ಅಂದರೆ ಯಾವುದು ಜಾಸ್ತಿ ಇದೆ ನಾರ್ಮಲ್ ಕಂಡೀಷನ್ಗಿಂತ, ಸಹಜ ಸ್ಥಿತಿಗಿಂತ, ಯಾವುದು ಕಡಿಮೆ ಇದೆ, ಯಾವುದಂದರೆ mRNA, ಯಾವ ಜೀನ್ ಜಾಸ್ತಿ ವ್ಯಕ್ತ ಆಗಿದೆ, ಯಾವ ಜೀನ್ಗಳು ಕಡಿಮೆ ವ್ಯಕ್ತ ಆಗಿದೆ ಅನ್ನೋದೊಂದು ಪಟ್ಟಿ ಮಾಡ್ಕೊಳ್ತೀವಿ. ಅಲ್ಲಿಂದ ನಾನು ಅದು ಸರಿಯಾಗಿ ಆಗಿದೆ ಅನ್ನೋದಕ್ಕೆ ದೃಢೀಕರಣ ಮಾಡಬೇಕು. ಇದನ್ನು ನಾವು ಮಾಡಿದ್ವಿ. ಆದರೆ ಈ ದೃಢೀಕರಣ ಮಾಡಲಿಕ್ಕೆ ನಮಗೆ ಒಂದು ಬೇರೆ ಸಾಫ್ಟ್ವೇರ್ ಬೇಕಾಯಿತು, ಒಂದು ತಂತ್ರಾಂಶ ಬೇಕಾಯಿತು. ಅದನ್ನು ನಾವೇ ಡೆವಲಪ್ ಮಾಡಿದ್ವಿ. ನಾವು ಹೆಚ್ಚಾಗಿ ಅಂದ್ಕೊಳ್ಳೋದು ಜೀವಶಾಸ್ತ್ರಜ್ಞರು ಅಂತ ಹೇಳಿದ್ರೆ ನಾವು ಬರೀ ಪ್ರಯೋಗ ಮಾಡ್ತೀವಿ ಅಥವಾ ಫೀಲ್ಡ್ ವರ್ಕ್ ಮಾಡ್ತೀವಿ ಅಂತ, ಆ ಥರ ಏನೂ ಇಲ್ಲ. ಈಗ ಎಲ್ಲ ಥರದ ಟೆಕ್ನಾಲಜಿ ಸೇರ್ಕೊಂಡ್ಬಿಟ್ಟಿದೆ. ಇದು ಒಂದು ಉದಾಹರಣೆ. ಅದಕ್ಕೆ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಾಯಿತು. ಸೊ ಬಯೋಇನ್ಫಾರ್ಮೆಟಿಕ್ಸ್ ಅಪ್ರೋಚಸ್ ಯೂಸ್ ಮಾಡಿ ನಾವು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ವಿ. ಅದರ ಹೆಸರು XX ಪ್ರೈಮರ್ ಅಂತ. ಅದನ್ನು ದೃಢೀಕರಣ ಮಾಡಿದ ಮೇಲೆ ನಾವು ಕೆಲವು ಹೊಸ ಬಹುಶಃ ಜೈವಿಕ ಸೂಚಕಗಳು ಆಗುವಂತಹ ಕೆಲವು ಜೈಯುಕ್ತಾಣುಗಳನ್ನು ಗುರುತಿಸಿದ್ವಿ. ಇದು ನಮ್ಮ ಸಂಶೋಧನೆಯ ಫಲ. ಹೇಳಿ, ಕ್ವಶನ್ ಆಯ್ತಾ? ಯಾವ ಜೀನ್ ಜಾಸ್ತಿ ಎಕ್ಸ್ಪ್ರೆಸ್ ಆಗಿದೆ, ಕಡಿಮೆ ಆಗಿದೆ ಅಂತ. ಈಗ NGS ರಿಸಲ್ಟ್ ಬಂದಿರೋವಾಗ ಅವಾಗ ಆ ಡಿಫ್ರೆನ್ಸ್ ಫಸ್ಟ್ ನೋಡಿರ್ತೀರ? ಹೌದು, ನೋಡಿದ್ವಿ. ಅದು ನಾನು ಆಗಲೇ ಹೇಳಿದ್ನಲ್ಲ, ನಾನು ಪಟ್ಟಿ ಮಾಡುವಾಗ ಇಲ್ಲಿ 500, ಇಲ್ಲಿ 0 ಅಂತೆಲ್ಲ ಹೇಳಿದ್ನಲ್ಲ. ಸೊ ನಮಗೆ ಅಲ್ಲಿನೂ ಕ್ವಾಂಟಿಫಿಕೇಷನ್, ಅಲ್ಲಿನೂ ಮಾಪನಾತ್ಮಕನೇ ಅದು ವಿಧಾನ. ಆದರೆ ಅದು ಎಲ್ಲನೂ ಒಟ್ಟಿಗೆ, ಈಗ ನಾವು ಹೋಗ್ಬಿಟ್ಟು ಒಂದು ಶಾಲೆಯಲ್ಲಿರೋರು ಎಲ್ಲರೂ ತೊಗೊಂಡ್ಬಿಟ್ಟು ಯಾರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಎಲ್ಲರದ್ದು ಒಂದೇ ಸಲ ನೋಡಬೇಕು. ಮಾಸ್ ಸ್ಕೇಲಲ್ಲಿ ಮಾಡ್ತಾಯಿದ್ದೀನಿ, ಅಷ್ಟು ರಿಲಯಬಲ್ ಇರಲಿಕ್ಕಿಲ್ಲ.
ಅದು ರಿಲಯಬಲ್ ಹೌದು ಅಂತ ಮಾಡಬೇಕಾದ್ರೆ ಇನ್ನೊಬ್ಬರನ್ನ ಕಳಿಸೋದು, ನೀನು ಹೋಗಿ ಒಂದು 4-5 ಜನ ಕರೆಕ್ಟಾಗಿ ನೋಡ್ಕೊಂಬಾರಪ್ಪ ಅಂತ ಹೇಳ್ಬಿಟ್ಟು. ಸಣ್ಣ ಸ್ಕೇಲಲ್ಲಿ ಈ RT-qPCR ಆ ಥರ ಕೆಲವೇ ಮಾಲಿಕ್ಯೂಲ್ಗಳನ್ನು ತೊಗೊಂಡು ಅದು ನಿಜವಾಗಿ ಹೌದಲ್ಲ ಅಂತ ನೋಡುತ್ತದು. ಇಲ್ಲಿ ಪಟ್ಟಿ ಮಾಡಿದಾಗ ಇಲ್ಲಿ ಪಟ್ಟಿ ಮಾಡಿದ್ನಲ್ಲ, ಇಲ್ಲಿ ನಿಜವಾಗಿ ಇದು 200 ಇದೆಯೋ ಹೌದು ಇಲ್ವೋ ಅಂತ. ಇದು 200 ಇದೆ, ಇದಕ್ಕಿಂತ ಅಂದರೆ 0 ಇತ್ತು ಸಹಜ ಸ್ಥಿತಿಯಲ್ಲಿ, ಅನಾರೋಗ್ಯ ಸ್ಥಿತಿಯಲ್ಲಿ ಇದು 200 ಕಾಪಿ ಇದೆ mRNAದು. ಅಂಥದ್ದು ಕೆಲವು 400 ಇದೆ ನನ್ನ ಹತ್ರ ಜಾಸ್ತಿ ಇರೋದು, ಜೀನ್ ಎಕ್ಸ್ಪ್ರೆಷನ್ ಜಾಸ್ತಿ ಇರೋದು. ಜೀನ್ ಅಭಿವ್ಯಕ್ತಿ ಕಡಿಮೆ ಆಗಿರೋದು ಇನ್ನೊಂದು 400 ಇದೆ ಅಂತ ಇಟ್ಕೊಳ್ಳಿ. ಅದು ಎಲ್ಲ ಮತ್ತೆ ಮಾಡೋಕ್ಕೆ ಹೋಗಲ್ಲ. ಒಂದು ಇದು ನಿಜವಾಗಿ ಹೌದು ಅಲ್ವೋ ಸರಿಯಾಗಿ ಆಗಿದೆ ಅಂತ ದೃಢೀಕರಣ ಮಾಡ್ಕೊಳ್ಳಿಕ್ಕೆ ಒಂದು 10 ಜೀನು ತೊಗೊಳ್ತೀನಿ. ಇದಿರಲ್ಲ 5, ಅದರಲ್ಲ 5, ಜಾಸ್ತಿ ಆಗಿರೋದು 5, ಕಡಿಮೆ ಆಗಿರೋದು 5 ತೊಗೊಂಡು ಈ RT-qPCR ಪ್ರಯೋಗ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಫಸ್ಟ್ ಕ್ವಶನ್ ಆಫ್ ದ ಡೇ. ಪ್ರಶ್ನೆ ಕೇಳಿದಾಗ ನಮಗೆ COVID-19 ಪೇಷಂಟ್ಗೆ ಹೇಗೆ ಆಮ್ಲಜನಕ ಬೇಕು, ಇಲ್ಲದಿದ್ದರೆ ಕಷ್ಟ ಆಗುತ್ತೆ ಅವರಿಗೆ, ಹಾಗೆ ನಮಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಪ್ರಶ್ನೆಗಳು ಇಲ್ಲದಿದ್ದರೆ. ಥ್ಯಾಂಕ್ ಯು. ಇದು ನಾವು ಪುರುಷ ಬಂಜೆತನದ ಮೇಲೆ ಸಂಶೋಧನೆ ಮಾಡ್ತಾ ಇರುವಂತಹ ಒಂದು ಓವರಾಲ್ ಒಂದು ವಿಧಾನ. ಓಕೆ, ಬ್ರಾಡಾಗಿ ಹೇಳ್ತಾ ಇರೋದು ಯಾವ್ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಇದರದ್ದು ಕೆಲವು ನಾವು ಈ ಪ್ರಯೋಗಗಳು ಮಾಡಿದಾಗ ಡಾಟಾ ಕೊಡ್ತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದು RT-qPCRದು ಪ್ರಯೋಗಗಳ ಫಲಿತಾಂಶ. ನಾವು ಒಂದು 80 ಜೀನ್ಗಳನ್ನು ತೊಗೊಂಡ್ವಿ. ಈ ಸಾಧಾರಣವಾಗಿ 5-10 ಅಷ್ಟೇ ಮಾಡ್ತಾರೆ, ನಾವು 80 ತೊಗೊಂಡ್ವಿ. ಅವುಗಳನ್ನೆಲ್ಲ ಇನ್ನಷ್ಟು ಸ್ಯಾಂಪಲ್ಗಳು, ಯಾಕಂದರೆ ಈ NGS ಅಂತ ಹೇಳಿದ್ನಲ್ಲ, ಅದನ್ನು ಮಾಡಬೇಕಾದ್ರೆ ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗ್ ತುಂಬ ಖರ್ಚಾಗ್ತದೆ, ಅಷ್ಟೊಂದು ಸ್ಯಾಂಪಲ್ ತೊಗೊಳಕ್ಕಾಗೋದಿಲ್ಲ. ಇದರಲ್ಲಾದರೆ ಕಡಿಮೆ ಜೀನ್ ತೊಗೊಂಡ್ರೂ ಖರ್ಚು ಕಡಿಮೆ ಇರ್ತದಲ್ಲ, ನಾನು ಜಾಸ್ತಿ ಸ್ಯಾಂಪಲ್ ತೊಗೊಳ್ಬೋದು. ಸೊ ನಾವೀಗ ಶಾರ್ಟ್ ಲಿಸ್ಟ್ ಮಾಡಿ ಆಯ್ತು 80, ಆ 80ನ್ನು ಮಾತ್ರ ಟೆಸ್ಟ್ ಮಾಡಲಿಕ್ಕೆ ನಾವು ಒಂದು 25 ಸ್ಯಾಂಪಲ್ ತೊಗೊಂಡ್ವಿ. ಮೊದಲನೇ ಸಲ ಪ್ರಯೋಗ ಮಾಡಬೇಕಾದ್ರೆ ಒಂದು 10 ಅಷ್ಟೇ ತೊಗೊಂಡಿದ್ವಿ, ಈಗ 25 ತೊಗೊಂಡ್ವಿ. ಮತ್ತು ಅದು ಎಕ್ಸ್ಟ್ರಾ 25ರಲ್ಲೂ ಅದೇ ಥರದ ರಿಸಲ್ಟ್ ಬಂದಿದ್ದು 16 ಮಾತ್ರ ಇತ್ತು. ಆ 16ಅನ್ನು ನಾನೀಗ ಹೊಸ ಸಂಭಾವ್ಯ ಜೈವಿಕ ಸೂಚಕಗಳು ಅಂತ ಕರೀತಾ ಇದ್ದೀನಿ. 19 mRNA ಮಾಲಿಕ್ಯೂಲ್ಗಳು. ಇದು ನಮ್ಮ ಸಂಶೋಧನೆಯ ಫಲ. ಬಹಳ ಒಂದು ಯೋಜಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿರೋದ್ರಿಂದ ಅದು ಗುರುತಿಸಲ್ಪಟ್ಟಿದೆ. ಇವರು ಡಾಕ್ಟರ್ ಗೋವಿಂದ್ ಬಲಗಣ್ಣವರಂತ ನನ್ನ PhD ಮಾಡಿದಂಥ ನನ್ನ ವಿದ್ಯಾರ್ಥಿ. ಸೊ ಇವರು ಈ ಪ್ರಯೋಗಗಳನ್ನು ಮಾಡಿ ಅದಕ್ಕೊಂದು ಪ್ರಿಲಿಮಿನರಿ ಪ್ರೋಟೋಟೈಪ್ ಮಾಡಿದರು. ಅಂದರೆ ನಾಳೆ ಡಯಾಗ್ನಾಸ್ಟಿಕ್ ಕಿಟ್ ಡೆವಲಪ್ ಮಾಡಬೇಕಾದ್ರೆ ಹೇಗೆ ಮಾಡ್ಬೋದು ಒಂದು ಡಯಾಗ್ನಾಸ್ಟಿಕ್ ಎಸ್ಸೇನ ಅನ್ನೋದನ್ನು ಅವ್ರು ನಿರೂಪಿಸಿದರು. ಅದಕ್ಕೆ ಬೇಕಾದಂಥ ಕೆಲವೊಂದು ಸಣ್ಣ ಸಣ್ಣ ರಿಏಜೆಂಟ್ಸ್ ಅಂತ ಏನು ಹೇಳ್ತೀವಿ, ಆ ಸೊಲ್ಯೂಷನ್ಸ್ಗಳನ್ನೆಲ್ಲ ತೊಗೊಂಡು ಆ ರಾಸಾಯನಿಕಗಳನ್ನೆಲ್ಲ ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಅಸೆಂಬಲ್ ಮಾಡಿದ್ದಾರೆ. ಸೊ ಇವುಗಳನ್ನೆಲ್ಲ ಈ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಕಿ RT-qPCR ಎಕ್ಸ್ಪೆರಿಮೆಂಟ್ ಮಾಡಿದರೆ ನಿಮಗೆ ಯಾರ ಪೇಷಂಟಿಂದ ಯಾರದ್ದು ಸ್ಯಾಂಪಲ್ ತೊಗೊಂಡಿದ್ದೀರೋ ಅವರಿಗೆ ಇನ್ಫರ್ಟಿಲಿಟಿ ಯಾವ ಥರದ್ದಿದೆ ಅಂತ ಗೊತ್ತಾಗ್ತದೆ. ಒಂದು ಥರದ್ದು ಮಾತ್ರ ಇದು, ನಾವು ನಾನ್ ಅಬ್ಸ್ಟ್ರಕ್ಟಿವ್ ಎಜುಸ್ಪರ್ಮಿಯಾ ಅಂತ ಹೇಳ್ತೀವಿ. ಆ ಥರದ್ದು ಕಾಯಿಲೆ ಏನಾದರೂ ಅವ್ರಿಗೆ ಇದೆಯಾ ಅಂತ ಗೊತ್ತಾಗ್ತದೆ ಒಂದು. ಎರಡನೇದು, ಡಾಕ್ಟರ್ಗಳಿಗೆ ಆ ಸರ್ಜರಿ ಮಾಡ್ತಾರೆ, ಅವರು ಸರ್ಜರಿ ಮಾಡಿ ಅದನ್ನು ಗುಣಪಡಿಸ್ಬೋದು. ಅದು ಮಾಡೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಅನ್ನೋದು ಇದು ಹೇಳುತ್ತೆ. ಯಾಕಂದರೆ ಆ ಸರ್ಜರಿಗೆ ಒಂದು ಬಹುಶಃ 1.5 2 ಲಕ್ಷ ಖರ್ಚಾಗ್ಬೋದು. ಮತ್ತು ಸರ್ಜಿಕಲ್ ಪ್ರೊಸೀಜರು ಒಂದೊಂದು ಸಲ ಕಾಂಪ್ಲೆಕ್ಸ್ ಆಗಿರ್ತದೆ. ಅದು ಬೇಕಾ, ಯಾಕಂದರೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತ ಈ ಒಂದು ಡಯಾಗ್ನಾಸ್ಟಿಕ್ ಎಸ್ಸೆಯಿಂದ ಗೊತ್ತಾಗ್ತದೆ, ಈ ವಿಧಾನದಿಂದ. ಇದನ್ನು ಇವರು ಡೆವಲಪ್ ಮಾಡಿರೋದು. ಈಗ ಅವರು ಈ ಬಯೋಟೆಕ್ನಾಲಜಿ ಇಗ್ನಿಷನ್ ಗ್ರ್ಯಾಂಟ್ ಅಂತ ಭಾರತ ಸರ್ಕಾರದಿಂದ ಒಂದು DBT ಅಂತ ಒಂದು ಸಂಸ್ಥೆ ಇದೆ, ಅವರು ಇದಂಥ ಒಂದು ಕಾರ್ಯಕ್ರಮ ಇದೆ ಅವ್ರು ಬೇಕಾದರೆ ಕೆಲವರಿಗೆ ಗುರುತಿಸಿ ಬಹುಶಃ 1,000 ಅಪ್ಲಿಕೇಶನ್ಸ್ ಬಂದಿತ್ತೇನೋ, ಅದರಲ್ಲಿ ಕೆಲವೇ ಜನರಿಗೆ ಅದು ಸಿಗ್ತದೆ. ಇವರಿಗೆ ಸಿಕ್ತು. 50 ಲಕ್ಷ ಕೊಟ್ಟರು ಅವರು ರಿಸರ್ಚ್ ಮಾಡಲಿಕ್ಕೆ. ಏನು ಬೇಕಾದರೆ ಇದನ್ನು ಅಭಿವೃದ್ಧಿ ಮಾಡಿ ಇದನ್ನು ಡಯಾಗ್ನಾಸ್ಟಿಕ್ ಕಿಟ್ಟಾಗಿ ಮಾಡಬಹುದು ಅಂತ. ಅದಕ್ಕೆ ತುಂಬ ಪ್ರೊಸೀಜರ್ ಇದೆ. ನನಗೊಂದು ಸಲ ಸಂತೋಷ, ಅವರು ಚೆನ್ನಾಗಿ ಅದನ್ನು ಡೆವಲಪ್ ಮಾಡಿದರು ಅಂತ. ಅವ್ರಿಗೂ ಚೆನ್ನಾಗಿ ಅದನ್ನು ಡೆವಲಪ್ ಮಾಡಿ ನಾಳೆ ಮಾರ್ಕೆಟಿಗೆ ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಒಂದು ಉದಾಹರಣೆ, ಬಯೋಮಾರ್ಕರ್ಗಳಂದರೆ ಜೈವಿಕ ತಾಣುಗಳನ್ನು ಹೇಗೆ ನಾವು ಮಾಡ್ತೀವಿ ಅಂಥೇಳಿ. ಇದು ನಮ್ಮ ತಂಡ. ನಾನು ಕೆಲವ್ರ ಫೋಟೋ ಮಾತ್ರ ಹಾಕಿದ್ದೀನಿ. ಇವರು ಡಾಕ್ಟರ್ ವಾಸನ್ ಅಂತ ಅಂಕುರ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರು ನಮ್ಮ ಜೊತೆಗೆ ಸೇರಿ ಈ ಸಂಶೋಧನೆ ಮಾಡಿರೋದು. ಮತ್ತು ಕೆಲವರು ನನ್ನ PhD ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಎಲ್ಲರದ್ದು ಸೇರ್ತಾರೆ. ಒಬ್ಬರೇ ಇಂಥದ್ದೆಲ್ಲ ಸಂಶೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ತುಂಬ ಸಪೋರ್ಟ್ ಬೇಕಾಗ್ತದೆ. ಕರ್ನಾಟಕ ಸರ್ಕಾರದ್ದು ತುಂಬ ಬೆಂಬಲ ನಮಗೆ ಸಿಕ್ಕಿದೆ. ITBT and ST ಡಿಪಾರ್ಟ್ಮೆಂಟ್ ಏನಿದೆ ಅವರು ತುಂಬ ಸಹಾಯ ಮಾಡಿದ್ದಾರೆ. IBAB ಒಂದು ಥರ ವಿಶೇಷ ಸಂಸ್ಥೆ ಭಾರತಕ್ಕೆ ಒಂದು ಲೆಕ್ಕದಲ್ಲಿ ನೀವು ಒಂಥರ ವಿಶಿಷ್ಟ.
ಅದರ ಬಗ್ಗೆ ಬೇಕಿದ್ರೆ ಮಾತಾಡ್ಬೋದು. ಸೊ ಹೀಗೆ ಬೇರೆ ಬೇರೆ ಕಡೆಯಿಂದ ನಮಗೆ ಸಹಾಯ ಸಿಕ್ಕಿದೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಈ ಸಂಶೋಧನೆಯನ್ನು ಮಾಡಿರೋದು. ನಾನು ಮೊದಲನೇ ಶೀರ್ಷಿಕೆ ಕೊಟ್ಟಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಉಪಯೋಗವಾಗುವಂತಹ ಜೈವಿಕ ಸೂಚಕಗಳು ಅಂತ. ಅದರಲ್ಲೂ ಈ ಟ್ರಾನ್ಸ್ಕ್ರಿಪ್ಟೋಮಿಕ್ ಮೂಲಕ ಜೈವಿಕ ಸೂಚಕಗಳ ಅನ್ವೇಷಣೆ ಹೇಗಾಗ್ತದೆ ಅಂತ ನಾನೀಗ ಹೇಳಿದೆ ನಿಮಗೆ. ಇದರದ್ದು ನಮ್ಮ ಸಂಕ್ಷಿಪ್ತ ಹೆಡರ್ಸ್ ಇಲ್ಲಿದೆ ಮೇಯ್ನಾಗಿ. ಇದು ಎಲ್ಲ ನಿಮಗೆ ಸ್ವಲ್ಪ ಆದರೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಪ್ರಶ್ನೆಗಳ ಏನೇ ಪ್ರಶ್ನೆ ಇದ್ದರೂ ಕೇಳಿ.